ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾವರ್ ನೆನಪಿದೆಯಾ? 7/2/2025 महावाक्य। मीठे बच्चे, तुम्हें चलते फिरते याद में रहने का अभ्यास करना है। ज्ञान और योग यही मुख्य दो चीज़ें हैं। योग माना याद. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ನಡೀತಾ ಓಡಾಡ್ತಾ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕು. ಜ್ಞಾನ ಮತ್ತು ಯೋಗ ಎರಡು ಮುಖ್ಯವಾದಂಥ ಎರಡು ಅಕ್ಷರ ಆಗಿದೆ ಅಥವಾ ಎರಡು ವಸ್ತುಗಳಾಗಿವೆ. ಯೋಗ ಅಂದ್ರೆ ನೆನಪು ಅಂತಾರೆ ಬಾಬಾ. ಪ್ರಶ್ನೆ, ಅಕಲ್ಮಂದ್ ಬಚ್ಚೆ ಕೌನ್ಸೆ ಬೋಲ್ ಮುಖ್ಸೆ ನಹಿ ಬೋಲೆಂಗೆ. ಬಾಬಾ ಪ್ರಶ್ನೆ ಕೇಳ್ತಾರೆ, ಬುದ್ಧಿವಂತ ಮಕ್ಕಳು ಯಾವ ಮಾತನ್ನು ತಮ್ಮ ಬಾಯಿಂದ ಹೇಳಲ್ಲ ಅಂತ. ಉತ್ತರ, ಹಮೆ ಯೋಗ ಸಿಕ್ಲಾವೋ ಯ ಬೋಲ್ ಅಕಲ್ಮಂದ್ ಬಚ್ಚೆ ನಹಿ ಬೋಲೆಂಗೆ. ಬಾಬಾ ಹೇಳ್ತಿದ್ದಾರೆ ಇಲ್ಲಿ, ನಮಗೆ ಯೋಗ ಕಲಿಸ್ಕೊಡಿ, ಬಾಬಾ ನೆನ್ಪು ಮಾಡೋದು ಕಲಿಸ್ಕೊಡಿ ಅಂತ ಬುದ್ಧಿವಂತ ಮಕ್ಕಳು ಹೇಳಲ್ಲ. बाप को याद करना सीखना होता है क्या? यह पाठशाला है पढ़ने पढ़ाने के लिए. ಬಾಬಾ ಹೇಳ್ತಾರೆ, ತಂದೆಯನ್ನು ನೆನ್ಪು ಮಾಡೋದು ಕಲಿಸ್ಕೊಡಲಾಗತ್ತೇನು? ಇದು ಪಾಠಶಾಲೆ, ಓದಲಿಕ್ಕೆ ಓದಿಸ್ಲಿಕ್ಕೆ. ಐಸನೇ ಹಿ ಯಾದ್ ಕರ್ನೆ ಕೆ ಲಿಯೆ ಕೊಯ್ ಖಾಸ್ बैठना है. ಹೀಗೂ ಅಲ್ಲ, ನೆನ್ಪು ಮಾಡೋದಕ್ಕೋಸ್ಕರ ಏನು ಖಾಸ್ ಕುತ್ಕೋಬೇಕೇನು? ತುಮೆ ಕರ್ಮ ಕರ್ತೆ ಬಾಪ್ಕೋ ಯಾದ್ ಕರ್ನೆ ಕಾ ಅಭ್ಯಾಸ ಕರ್ನ ಹೇ. ಬಾಬಾ ಹೇಳ್ತಾರೆ, ನೀವು ಕರ್ಮ ಮಾಡ್ತಾ ನೆನ್ಪು ಮಾಡುವಂಥ ಅಭ್ಯಾಸ ಮಾಡಬೇಕಾಗಿದೆ. ಓಂ ಶಾಂತಿ. अब रूहानी बाप बैठ रूहानी बच्चों को समझाते हैं. बच्चे जानते हैं रूहानी बाप इस रथ द्वारा हमको समझा रहे हैं. ಈಗ ಆತ್ಮಿಕ ತಂದೆ ಕುತ್ಕೊಂಡು ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ. ಮಕ್ಕಳು ತಿಳ್ಕೊಂಡಿದ್ದೀವಿ, ಆತ್ಮಿಕ ತಂದೆ ಈ ರಥದ ಮೂಲಕ ನಮಗೆ ತಿಳಿಸ್ಕೊಡ್ತಿದ್ದಾರೆ. अब जबकि बच्चे हैं तो बाप को वा किसी बहन व भाई को कहना कि मुझे बाबा को याद करना सिखलाओ, यह रॉन्ग हो जाता है. ಬಾಬಾ ಹೇಳ್ತಾರೆ, ಈಗ ನೀವು ಮಕ್ಕಳಾಗಿದ್ದೀರಿ ಅಂದಮೇಲೆ ತಂದೆಗೆ ಅಥವಾ ಯಾವುದೇ ಸೋದರಿ ಅಥವಾ ಸೋದರರಿಗೆ ನಮಗೆ ಶುಭಾವನ್ನು ನೆನ್ಪು ಮಾಡೋದು ಕಲಿಸ್ಕೊಡಿ ಅಂತ ಹೇಳೋದು ರಾಂಗ್ ಅಂತಾರೆ ಬಾಬಾ, ತಪ್ಪು ಅಂತ. ತುಮ್ ಕೋಯಿ ಛೋಟಿ ಬಚ್ಚಿಯಾ ತೋ ನೈ ಹೋನಾ, ಯ ತೋ ಜಾನ್ತೆ ಹೋ ಮುಖ್ಯ ಹೇ ರೂಹ. ಬಾಬಾ ಹೇಳ್ತಾರೆ, ನೀವೇನು ಸಣ್ಣ ಮಕ್ಕಳಂತೂ ಅಲ್ಲ ಅಲ್ವಾ, ಇದು ಕೂಡ ತಿಳ್ಕೊಂಡಿದ್ದೀರಿ. ಮುಖ್ಯ ಅಂದರೆ ಆತ್ಮ. ವತು ಹೇ ಅವಿನಾಶಿ, ಶರೀರ ಹೇ ವಿನಾಶಿ. ಅದಂತೂ ಅವಿನಾಶಿಯಾಗಿದೆ, ಶರೀರ ವಿನಾಶಿಯಾಗಿದೆ. ಬಡಾ ತೋ ರೂಹ ಹುವಾನಾ. अज्ञान काल में यह ज्ञान किसको नहीं रहता है कि हम आत्मा हैं, शरीर द्वारा बोलते हैं. ಬಾಬಾ ಹೇಳ್ತಾರೆ, ದೊಡ್ಡದು ಅಂದರೆ ಶ್ರೇಷ್ಠ ಅಂದರೆ ಇಲ್ಲಿ ಆತ್ಮ ಆಯಿತು ತಾನೆ. ಅಜ್ಞಾನ ಕಾಲದಲ್ಲಿಯೂ ಈ ಜ್ಞಾನ ಯಾರಲ್ಲಿನೂ ಇರೋದಿಲ್ಲ ಅಂತಾರೆ ಬಾಬಾ. ನಾವು ಆತ್ಮಾಗಿದ್ದೀವಿ, ಶರೀರದ ಮೂಲಕ ಮಾತಾಡ್ತೀವಿ. ದೇಹ ಅಭಿಮಾನ ಮೇ ಆಕರ್ ಹಿ ಬೋಲ್ತೆ ಮೈ ಯಹ ಕರ್ತಾ ಹೂँ, ಅಭಿ ತುಮ್ ದೇಹಿ ಅಭಿಮಾನಿ ಬನೆ ಹೋ. ಬಾಬಾ ಹೇಳ್ತಾರೆ, ದೇಹಾಭಿಮಾನದಲ್ಲೇ ಬಂದು ಹೇಳ್ತಾರೆ, ನಾನು ಇದನ್ನು ಮಾಡ್ತಿದ್ದೀನಿ, ನನ್ನಿಂದಲೇ ಇದಾಗ್ತದೆ ಅಂತ. ಈಗ ನೀವು ದೇಹಿ ಅಭಿಮಾನಿಯಾಗಿದ್ದೀರಿ. ಜಾನ್ತೆ ಆತ್ಮ कहती है मैं इस शरीर द्वारा बोलती हूँ, कर्म करती हूँ, ಆತ್ಮ ಮೇಲ್ ಹೇ. ಬಾಬಾ ಹೇಳ್ತಿದ್ದಾರೆ, ಈಗ ನೀವು ದೇಹಿ ಅಭಿಮಾನಿಯಾಗಿದ್ದೀರಾ, ತಿಳ್ಕೊಂಡಿದ್ದೀರಾ. ಆತ್ಮ ಹೇಳ್ತದೆ, ನಾನು ಈ ಶರೀರದ ಮೂಲಕ ಮಾತಾಡ್ತೇನೆ, ನಾನು ಈ ಶರೀರದ ಮೂಲಕ ಕರ್ಮ ಮಾಡ್ತೇನೆ. ಆತ್ಮ ಪುರುಷ ಆಗಿದೆ. ಬಾಪ್ ಸಮझाते ಯ ಬೋಲ್ ಬಹುತ್ ಕರ್ಕೆ ಸುನೆ ಜಾತೆ ಹೇ, ಕತೆ ಹಮ್ಕೋ ಯೋಗ ಮೇ ಬಿಟಾओ. ಬಾಬಾ ಒಂದು ಮಾತು ಹೇಳ್ತಿದ್ದಾರೆ ಇಲ್ಲಿ, ಭಾಳ ಈ ಮಾತು ನನಗೆ ಅಂದರೆ ಬಾಬಾ ತಿಳಿಸ್ಕೊಡ್ತಾರೆ, ಭಾಳ ಜನರ ಈ ಮಾತು ನನಗೆ ಕೇಳಿಸ್ತದೆ. ಏನಂತ? ನಮ್ಮನ್ನು ಯೋಗದಲ್ಲಿ ಕೂಡಿಸಿ, ನಮಗೆ ಯೋಗ ಮಾಡಿಸಿ. ಸಾಮನೆ ಏಕ್ बैठते इसका ख्याल से कि हम भी बाबा की याद में बैठे या भी बैठे. ಎದುರುಗಡೆ ಒಬ್ಬರು ಕೂತ್ಕೊಳ್ತಾರೆ, ಈ ವಿಚಾರದಿಂದ ನಾವು ಬಾಬಾ ನೆನಪಲ್ಲಿ ಕೂತ್ಕೊಳ್ಬೇಕು, ಇವರು ಕೂತ್ಕೊಳ್ಬೇಕು ಅಂತ. अब पाठशाला कोई इसके लिए नहीं है, पाठशाला तो पढ़ाई के लिए. ಪಾಠಶಾಲೆ ಇದಕ್ಕೋಸ್ಕರ ಅಲ್ಲ, ಪಾಠಶಾಲೆ ಅಂದರೆ ಓದೋದಕ್ಕೋಸ್ಕರ. ಬಾಕಿ ಐಸೆನೇ ಯಾ ಬೈಟ್ಕರ್ ಸಿರ್ಫ್ ತುಮೆ ಯಾದ್ ಕರ್ನಾ ಹೇ. ಇನ್ನು ಈ ಥರನೂ ಅಲ್ಲ, ಇಲ್ಲೇ ಕೂತ್ಕೊಂಡು ನಾವು ನೆನಪು ಮಾಡೋದು. ಬಾಪ್ನೇ ತೋ ಸಮझा है ಚಲ್ತೆ ಫಿರ್ತೆ ಉಡ್ತೆ ಬೈಡ್ತೆ ಬಾಪ್ಕೋ ಯಾದ್ ಕರ್ನಾ ಹೇ. ಬಾಬಾ ಅಂತೂ ತಿಳಿಸ್ಕೊಟ್ರು ನಮಗೆ, ನಡೀತಾ ಓಡಾಡ್ತಾ ಹೇಳ್ತಾ ಕೂತ್ಕೊಳ್ತಾ ತಂದೆಯನ್ನು ನೆನಪು ಮಾಡಿ ಅಂತ. इसके लिए खास बैठने की भी दरकार नहीं. ಇದಕ್ಕೋಸ್ಕರ ಖಾಸ್ ಇಲ್ಲಿ ಕುತ್ಕೊಳ್ಳೋದ ಅವಶ್ಯಕತೆಯೂ ಇಲ್ಲ. जैसे कोई कहते हैं राम राम कहो, क्या बिगर राम राम कहे याद नहीं कर सकते हैं. ಹೇಗೆ ಒಂದು ರೀತಿ ಕೆಲವ್ರು ಹೇಳ್ತಾರೆ ನೋಡ್ರಿ, ರಾಮ್ ರಾಮ್ ಅನ್ರಿ ಅಂತ. ಬಾಬಾ ಹೇಳ್ತಾರೆ, ರಾಮ್ ರಾಮ್ ಅಂತ ಹೇಳಿದೆ ನೆನಪು ಮಾಡೋಕ್ಕೆ ಬರಲ್ಲೇನು? ಯಾದ್ ತೋ ಚಲ್ತೆ ಫಿರ್ತೆ ಕರ್ ಸಕ್ತೆ ಹೇ. ನೆನಪಂತೂ ನಡೀತಾ ಓಡಾಡ್ತಾ ಮಾಡ್ಬೋದಲ್ವಾ. ತುಮಕೋ ತೋ ಕರ್ಮ ಕರ್ತೆ ಬಾಪ್ಕೋ ಯಾದ್ ಕರ್ನಾ ಹೇ. ಬಾಬಾ ಹೇಳ್ತಾರೆ, ನೀವಂತೂ ಕರ್ಮ ಮಾಡ್ತಾ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಆಶಿಕ್ ಮಾಶಿಕ್ ಕೊಯ್ ಖಾಸ್ ಬೈಟ್ಕರ್ ಏಕದೋ ಕೋ ಯಾದ್ ನೈ ಕರ್ತೆ.
ಹೀಗೆ ಪ್ರಿಯತಮ ಪ್ರಿಯತಮೆಯರಿರ್ತಾರೆ. ಖಾಸಾಗಿ ಒಂದು ಕಡೆ ಕುತ್ಕೊಂಡು ಅವ್ರು ನೆನಪು ಮಾಡ್ತಿರ್ತಾರೇನು ಒಬ್ರನ್ನೊಬ್ರು ಅಂತಾರೆ ಬಾಬಾ. ಕಾಮ್ ಕಾಜ್ ದಂದಾದಿ ಸಬ್ ಕರ್ನಾ ಹೇ, ಸಬ್ ಕುಚ್ ಕರ್ತೆ ಅಪ್ನೆ ಮಾಶುಕೋ ಯಾದ್ ಕರ್ತೆ ರಹೋ. ಬಾಬಾ ಹೇಳ್ತಾರೆ ಕೆಲಸ ಕಾರ್ಯ ಉದ್ಯೋಗ ಎಲ್ಲವನ್ನ ಮಾಡಬೇಕು, ಎಲ್ಲವನ್ನ ಮಾಡ್ತಾ ಬಾಬಾ ಹೇಳ್ತಾರೆ ಎಲ್ಲವನ್ನ ಮಾಡ್ತಾ ತಮ್ಮ ಪ್ರಿಯತಮನನ್ನು ನೆನ್ಪು ಮಾಡ್ತಾ ಹೋಗಿ. ऐसे नहीं कि उनको याद करने के लिए खास कहाँ जाकर बैठना है, ಈ ಥರನೂ ಅಲ್ಲ ಅವ್ರನ್ನ ನೆನ್ಪು ಮಾಡೋದಕ್ಕೋಸ್ಕರ ಖಾಸ್ ಎಲ್ಲಾದರೂ ಹೋಗಿ ಕುತ್ಕೊಳ್ಳೋದು. तुम बच्चे गीत व कविताएँ आदि सुनाते हो तो बाबा कह देते ये ಭಕ್ತಿ ಮಾರ್ಗಕ್ಕೆ है. ಕೆಲವೊಂದು ಸಲ ಮಕ್ಕಳು ಗೀತೆ ಕವಿತೆಗಳನ್ನೆಲ್ಲ ಬರೆದಿರ್ತಾರಲ್ವ, ಮತ್ತು ಬೇರೆಯವ್ರಿಗೂ ಹೇಳ್ತಾರೆ. ಬಾಬಾ ಹೇಳ್ತಾರೆ ಇದೆಲ್ಲ ಭಕ್ತಿ ಮಾರ್ಗದ್ದು. कहते भी है ಶಾಂತಿ ದೇವ सो तो परमात्मा को ही याद करते हैं न कि ಶ್ರೀ ಕೃಷ್ಣ ಕೋ. ಹೇಳ್ತಾರೆ ಶಾಂತಿ ದೇವ ಅಂತ, ಅದು ಕೂಡ ಪರಮಾತ್ಮನ ನೆನ್ಪು ಮಾಡ್ತಾರೆ ಹೊರತು ಕೃಷ್ಣನ ನೆನ್ಪು ಮಾಡಲ್ಲ. ड्रामानुसार आत्मा अशांत हो पड़ी है तो बाप को पुकारती है क्योंकि ಶಾಂತಿ ಸುಖ ಜ್ಞಾನ का ಸಾಗರ वह है. ನಾಟಕದ ಅನುಸಾರ ಕೆಲವೊಮ್ಮೆ ಆತ್ಮ ಅಶಾಂತಿ ಆದಾಗ, ಆತ್ಮಕ್ಕೆ ದುಃಖ ಆದಾಗ, ನೋವಾದಾಗ ಆ ತಂದೆಯನ್ನೇ ಕರೀತದೆ. ಏಕೆಂದರೆ ಶಾಂತಿ ಸುಖ ಜ್ಞಾನದ ಸಾಗರ ಶಿವಬಾಬ. ಜ್ಞಾನ और योग ಮುಖ್ಯ ದೋ ಚೀಜೆ ಹೇ, ಯೋಗ ಮಾನ ಯಾದ್. ಬಾಬಾ ಹೇಳ್ತಾರೆ ಜ್ಞಾನ ಮತ್ತು ಯೋಗ ಅನ್ನುವಂಥ ಎರಡು ವಸ್ತುಗಳಿವೆ. ಯೋಗ ಅಂದ್ರೆ ನೆನಪು. ಉನ್ಹೋಂಕಾ ಹಠಯೋಗ ಬಿಲ್ಕುಲ್ ಹಿ ಅಲಗ್ ಹೇ, ತುಮಾರಾ ಹೇ ರಾಜಯೋಗ. ಬಾಬಾ ಹೇಳ್ತಾರೆ ಅವ್ರದ್ದು ಹಠಯೋಗ ಪೂರ್ಣ ರೂಪದಲ್ಲಿ ಬೇರೆ ಇದೆ, ಆದರೆ ನಿಮ್ಮದು ರಾಜಯೋಗ. बाप को सिर्फ याद करना है, बाप द्वारा तुम बाप को जानने से सृष्टि के आदि मध्य अंत को जान गए हो. ತಂದೆಯನ್ನು ಕೇವಲ ನೆನಪು ಮಾಡಬೇಕು. ತಂದೆಯ ಮೂಲಕ ನೀವು ಮಕ್ಕಳನ್ನು ತಿಳ್ಕೊಳ್ಳೋದ್ರಿಂದ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ತೀರಿ. ತುಮಕೋ ಸಬ್ಸೆ ಬಡಿ ಖುಷಿ ತೋ ಯಹ ಹೇ ಹಮ್ಕೋ ಭಗವಾನ್ ಪಡಾತೆ. ನಾವು ಹೇಳ್ತಾರೆ ನಮಗೆಲ್ಲಕ್ಕಿಂತ ಖುಷಿ ಮಾತು ಯಾವುದು ಅಂತಂದರೆ ಸ್ವಯಂ ಪರಮಾತ್ಮ ನಾವು ಮಕ್ಕಳಿಗೆ ಓದಿಸ್ತಾರೆ, ಸ್ವಯಂ ಭಗವಂತ ನಮಗೆ ಓದಿಸ್ಲಿಕ್ಕೆ ಬರ್ತಾರೆ. ಭಗವಾನ್ ಕಾ ಭಿ ಪಹಲೆ ಪಹಲೆ ಪೂರಾ ಪರಿಚಯ ಹೋನಾಚೆ. ಯಾವ ಪರಮಾತ್ಮ ನಮಗೆ ಬಂದು ಓದಿಸ್ತಾರೆ ಅಂದಮೇಲೆ ಆ ಭಗವಂತನ ಪೂರ್ಣ ರೂಪದ ಪರಿಚಯ ಇರಬೇಕಲ್ವ. ಐಸಾ ತೋ ಕಭಿ ನಹೀ ಜಾನಾ ಕಿ ಜೈಸೆ ಆತ್ಮ ಸ್ಟಾರ್ ಹೇ ವೈಸೆ ಭಗವಾನ್ ಭಿ ಸ್ಟಾರ್ ಹೇ, ಯ ಭಿ ಆತ್ಮ ಹೇ. ಈ ಥರನೂ ತಿಳ್ಕೊಳ್ಳೋದಲ್ಲ. ಯಾವ ರೀತಿ ಆತ್ಮ ನಕ್ಷತ್ರದ ಹಾಗೆ ಇದೆಯೋ ಹಾಗೆ ಭಗವಂತನು ಕೂಡ ನಕ್ಷತ್ರದ ಹಾಗೆ ಇದ್ದಾನೆ ಅಂತ. ಅವರು ಕೂಡ ಆತ್ಮ ಆಗಿದ್ದಾರೆ. ಪರಂತು ಉನ್ಕೋ ಪರಮಾತ್ಮ ಸುಪ್ರೀಂ ಸೋಲ್ ಕಹಾ ಜಾತಾ ಹೇ. ಹೇಗೆ ನಾನು ಆತ್ಮನೋ ಅವನು ಕೂಡ ಆತ್ಮನೇ, ಆದರೆ ಅವನಿಗೆ ಪರಮಾತ್ಮ ಅಂತ ಹೇಳಲಾಗ್ತದೆ, ಸುಪ್ರೀಂ ಆತ್ಮ ಅಂತ ಹೇಳಲಾಗ್ತದೆ. ವ ಕಭಿ ಪುನರ್ಜನ್ಮ ತೋ ಲೇತೆ ನಹೀ ಹೈ, ಐಸೆ ನಹೀ ಕಿ ವ ಜನನ ಮರಣ ಮೇ ಆತೆ ಹೇ. ಶಿವಬಾಬಾ ಎಂದಿಗೂ ಪುನರ್ಜನ್ಮದಲ್ಲಿ ಬರೋದಿಲ್ಲ. ಈ ಥರನೂ ಅಲ್ಲ, ಅವರು ಜನನ ಮರಣದಲ್ಲಿ ಬರೋದಿಲ್ಲ. ಜನನ ಮರಣ ರಹಿತ ಜಂಗಮಗೆ ಅಂತ ಹೇಳ್ತಾರೆ. ಜನನ ಮರಣ ರಹಿತ, ಅವನಿಗೆ ಜನನ ಮರಣ ಇಲ್ಲ. ನಹಿ ಪುನರ್ಜನ್ಮ ನಹೀ ಲೇತೆ. ಶಿವಬಾಬಾ ಎಂದಿಗೂ ಪುನರ್ಜನ್ಮ ತಗೊಳ್ಳೋದಿಲ್ಲ. ಖುದ್ ಆಕರ್ ಸಮझाते ಮೈ कैसे आता हूँ. ಸ್ವಯಂ ಬಂದು ಹೇಳ್ತಾರೆ ನಾನು ಹೇಗೆ ಬರ್ತೇನೆ. त्रिमूर्ति का गायन भी भारत में है. त्रिमूर्ति ब्रह्मा विष्णु शंकर का चित्र भी दिखाते हैं. ಈ ಭಾರತದಲ್ಲಿ ತ್ರಿಮೂರ್ತಿಯ ಗಾಯನ ಇದೆ. ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರರ ಚಿತ್ರವನ್ನು ತೋರಿಸ್ತಾರಲ್ವ. ಶಿವ ಪರಮಾತ್ಮಾಯ ನಮಃ कहते हैं. उस ऊंचते ऊंच बाप को भूल गए हैं, सिर्फ त्रिमूर्ति का चित्र दे दिया है. ಹೇಳ್ತಾರೆ ಒಂದು ಕಡೆ ಶಿವ ಪರಮಾತ್ಮಾಯ ನಮಃ ಅಂತ ಹೇಳ್ತಾರೆ ತಾನೆ. ಶಿವಬಾಬಾ ಹೇಳ್ತಿದ್ದಾರೆ ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಮರ್ತು ಬಿಟ್ಟಿದ್ದಾರೆ. ಕೇವಲ ತ್ರಿಮೂರ್ತಿಯ ಚಿತ್ರ ಕೊಟ್ಟರು. ऊपर में शिव तो जरूर होना चाहिए ना. ಈಗ ಬ್ರಹ್ಮ ವಿಷ್ಣು ಶಂಕರ ಈ ಮೂವರ ಚಿತ್ರ ಕೊಡ್ತಾರೆ, ಆದರೆ ಇವರೆಲ್ಲರಿಗಿಂತಲೂ ಮೇಲೆ ದೊಡ್ಡವನಿದಾನಲ್ವ, ಅವನ ಚಿತ್ರ ಇಲ್ಲ ಅಂತಾರೆ ಬಾಬಾ. ಅವನ ಚಿತ್ರ ಇರಬೇಕಲ್ವ ಮೇಲೆ. ಜಿಸೆಯ ಸಮझे ಇನ್ಕಾ ರಚಯಿತ ಶಿವ ಹೇ. ಇದರಿಂದ ಅವ್ರು ಅರ್ಥ ಮಾಡ್ಕೊಳ್ತಾರೆ ಈ ಮೂವರನ್ನು ರಚಿಸಿದವನು ಆ ಶಿವ ಅಂತ ಹೇಳಿ. रचना से कभी वर्षा नहीं मिल सकता. तुम जानते हो ब्रह्मा से कुछ भी वर्षा नहीं मिलता. ಬಾಬಾ ಹೇಳ್ತಾರೆ ರಚನೆಯಿಂದ ಎಂದಿಗೂ ಕೂಡ ಆಸ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ತಿಳ್ಕೊಂಡಿದ್ದೀರಾ ಈ ಬ್ರಹ್ಮನಿಂದ ಯಾವ ಆಸ್ತಿನೂ ಸಿಗೋದಿಲ್ಲ. ವಿಷ್ಣು को तो हीरे जवाहरों का ताज है ना. ಶಿವಬಾಬಾ ದ್ವಾರ फिर से पेनी से पौंड बने हैं. ವಿಷ್ಣುವಿಗೆ ವಜ್ರ ವೈಡೂರ್ಯಗಳ ಕಿರೀಟ ಇದೆಯಲ್ವ ವಿಷ್ಣುವಿನ ಹತ್ರ. ಶಿವಬಾಬನ ಮೂಲಕ ನಾವು ಬೆಲೆ ಇಲ್ಲದವರು ಬೆಲೆ ಉಳ್ಳವರಾದ್ವಿ. ಶಿವ ಕಾ ಚಿತ್ರ ನ ಹೋನೆ ಸೆ ಸಾರಾ ಖಂಡನ ಹೋ ಜಾತ. ಶಿವನ ಚಿತ್ರ ಇಲ್ಲದೆ ಇರುವ ಕಾರಣ ಪೂರ್ಣ ಗೀತೆನೇ ಭಗವದ್ಗೀತೆ ಏನಾಗ್ಬಿಡ್ತು, ಖಂಡನೆ ಆಯಿತು ಅಂತಾರೆ ಬಾಬಾ. ऊंचते ऊंचे परमपिता परमात्मा उनकी यह रचना है. ಶ್ರೇಷ್ಠಾತಿ ಶ್ರೇಷ್ಠ ಪರಂಪಿತ ಪರಮಾತ್ಮ ಅವನದಿದು ರಚನೆ.
अभी तुम बच्चों को बाप से वर्षे का अभी तुम बच्चों को बाप से स्वर्ग का वर्षा मिलता है 21 जन्मों के लिए। बल वहाँ फिर भी समझते हैं लौकिक बाप से वर्षा मिला है। ಬಾಬ್ ಹೇಳ್ತಾರೆ, ಈಗ ನೀವು ಮಕ್ಕಳಿಗೆ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗ್ತದೆ, ಅದು 21 ಜನ್ಮಗಳಿಗೋಸ್ಕರ. ಭಲೆ ಅಲ್ಲಿಯೂ ಕೂಡ ತಿಳ್ಕೊಳ್ತಾರೆ ಲೌಕಿಕ ಅಪ್ಪನಿಂದ ಆಸ್ತಿ ಸಿಗ್ತದೆ. ಯಹ ಪತಾ ನಹೀ ಕಿ ಬೇಹದ್ ಕಾ ಬಾಪ್ ಸೆ ಪಾಯಿ ಹುಯಿ ಪ್ರಾರಬ್ಧ ಹೈ. ಇದು ಕೂಡ ಯಾರಿಗೂ ಗೊತ್ತೇ ಆಗೋದಿಲ್ಲ, ಈ ಬೇಹತ್ತಿನ ತಂದೆಯಿಂದ ಪಡ್ಕೊಂಡಿರೋ ಪ್ರಾರಬ್ಧ ಅಂತ. यह तुमको अभी पता है, अभी की गई कमाई वहाँ 21 जन्म चलती है. ಇದು ನಿಮಗೆ ಈಗ ಗೊತ್ತಾಯಿತು ತಾನೆ, ಈಗ ನಾವೇನು ಗಳಿಕೆ ಮಾಡ್ಕೊಂಡ್ವಿ ಇದು 21 ಜನ್ಮ ನಡೀತದೆ. ವहाँ यह मालूम नहीं रहता, इस ज्ञान का बिल्कुल पता नहीं रहता. ಇದು ಯಾವುದು ಸತ್ಯುಗದಲ್ಲಿ ನಮಗೆ ಗೊತ್ತಿರಲ್ಲ, ಈ ಜ್ಞಾನದ ಬಗ್ಗೆ ಬಿಲ್ಕುಲ್ ಗೊತ್ತೇ ಇರೋದಿಲ್ಲ. ಯ ಜ್ಞಾನ ನ ದೇವತಾओं में है न ಶೂದ್ರೋं में रहता. ಬಾಬಾ ಕೊಡೋ ಜ್ಞಾನ ದೇವತೆಗಳಲ್ಲೂ ಇಲ್ಲ, ಶೂದ್ರರಲ್ಲೂ ಇಲ್ಲ. ये ज्ञान है ही तुम ब्राह्मणों में, ಈ ಜ್ಞಾನ ಇರೋದೇ ನಾವು ಬ್ರಾಹ್ಮಣರಲ್ಲಿ. यह है रूहानी ज्ञान, स्पिरिचुअल का अर्थ भी नहीं जानते. ಇದು ಆತ್ಮಿಕ ಜ್ಞಾನ, ಈ ಆಧ್ಯಾತ್ಮಿಕತೆಯ ಬಗ್ಗೆ ಇದರ ಅರ್ಥ ಯಾರೂ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಡಾಕ್ಟರ್ ಆಫ್ ಫಿಲಾಸಫಿ कहते हैं, ಡಾಕ್ಟರ್ ಆಫ್ ಸ್ಪಿರಿಚುವಲ್ ನಾಲೆಜ್ ಏಕ್ ಹಿ ಬಾಪ್ ಹೇ. ಇವತ್ತು ಹೇಳ್ತಾರೆ ಡಾಕ್ಟರ್ ಆಫ್ ಫಿಲಾಸಫಿ ಅಂತ. ಫಿಲಾಸಫಿ ಓದಿ ತತ್ವಜ್ಞಾನಿಗಳಾಗ್ತಾರೆ, ಸರ್ಟಿಫಿಕೇಟ್ ತಗೊಳ್ತಾರೆ. ಆದರೆ ಡಾಕ್ಟರ್ ಆಫ್ ಫಿಲಾಸಫ್ ಸ್ಪಿರಿಚುವಲ್ ನಾಲೆಜ್ ಅದೊಬ್ಬನೇ ತಂದೆ, ಆ ಒಬ್ಬ ತಂದೆ ಹತ್ರನೇ ಇರೋದು ಅಂತಾರೆ ಬಾಬಾ. बाप को सर्जन भी कहा जाता है ना, ಸಾಧು ಸನ್ಯಾಸಿ ಆದಿ कोई ಸರ್ಜನ್ ತೋಡೇ है. ಶಿವಬಾಬನಿಗೆ ಸರ್ಜನ್ ಅಂತ ಹೇಳಲಾಗ್ತದೆ, ಸಾಧು ಸಂತರೇನಾದರೂ ಸರ್ಜನ್ ಆಗ್ತಾರೇನು? ವೇದಶಾಸ್ತ್ರಾದಿ ಪढ़ने वालों को ಡಾಕ್ಟರ್ ತೋಡೇ ಕहेंगे. ಈ ವೇದಶಾಸ್ತ್ರಗಳನ್ನೆಲ್ಲ ಓದುವಂಥವರಿಗೆ ಡಾಕ್ಟರ್ ಅಂತ ಹೇಳ್ತಾರೇನು? ಬಲ್ ಟೈಟಲ್ भी दे देते हैं, परंतु वास्तव में रूहानी सर्जन है एक बाप. ಭಲೆ ಅವರಿಗೆಲ್ಲ ಟೈಟಲ್ ಕೊಡ್ಬೋದು, ಆದರೆ ಆತ್ಮಿಕ ಸರ್ಜನ್ ಮಾತ್ರ ಒಬ್ಬ ತಂದೆ. जो रूहों को इंजेक्शन लगाते, ನಾವೆಲ್ಲ ಆತ್ಮಗಳಿಗೆ ಬಾಬಾ ಆತ್ಮಿಕ ಇಂಜೆಕ್ಷನ್ ಕೊಡ್ತಾರೆ. वह भक्ति, उनको कहना चाहिए डॉक्टर ऑफ भक्ति ಅಥವಾ ಶಾಸ್ತ್ರೋं का ज्ञान देते हैं. ಅಲ್ಲಿರೋದೆಲ್ಲ ಜಗತ್ತಿನಲ್ಲಿರೋದೆಲ್ಲ ಭಕ್ತಿ ಅವ್ರಿಗೆ ಹೇಳಬೇಕಂತೆ, ನೀವಿವತ್ತು ಡಾಕ್ಟರ್ ಆಫ್ ಭಕ್ತಿಯ ಅಥವಾ ಶಾಸ್ತ್ರದ ಜ್ಞಾನ ಕೊಡ್ತೀರಾ, ಉನ್ಸೆ ಫಾಯ್ದಾ ಕುಚ್ ಭಿ ನಹಿ ಹೋತಾ, ನೀಚೆ ಗಿರ್ತೆ ಹಿ ಜಾತೆ. ಬಾಬಾ ಹೇಳ್ತಾರೆ ಅದರಿಂದ ಏನೂ ಲಾಭ ಇಲ್ಲ, ಕೆಳಗೆ ಇಳಿತಾನೇ ಹೋಗ್ತಾರೆ. तो उनको डॉक्टर कैसे कहेंगे, डॉक्टर तो फ़ायदा पहुंचाते हैं ना. ಹಾಗಾದರೆ ಅವ್ರಿಗೆ ಹೇಗೆ ಡಾಕ್ಟರ್ ಅನ್ನೋಕ್ಕಾಗುತ್ತೆ? ಇವತ್ತೇನು ಡಾಕ್ಟ್ರುಗಳಿದ್ದಾರೆ, ಅವ್ರು ಲಾಭ ಮಾಡ್ತಿರ್ತಾನೆ, ಲಾಭ ಕೊಡ್ತಾರಲ್ವ. ಯಾ ಬಾಪ್ ತೋ ಹೈ ಅವಿನಾಶಿ ಜ್ಞಾನ್ ಸರ್ಜನ್, ಯೋಗ ಬಲ್ ಸೆ ತುಮ್ ಎವರ್ ಹೆಲ್ದಿ ಬಂತೇವ್. ನಮ್ಮ ತಂದೆ ಏನಾಗಿದ್ದಾರೆ, ಶಿಬಾಬನ ಭವರೋಗ ವೈದ್ಯ, ಎಲ್ಲ ರೋಗಗಳಿಗೂ ಔಷಧಿ ಶಿಬಾಬನ ಹತ್ರ ಇದೆ. ಅದಕ್ಕೆ ಶಿಬಾಬನಿಗೆ ಅವಿನಾಶಿ ಜ್ಞಾನ ಸರ್ಜನ್ ಅಂತ ಕರೀತಾರೆ. ಯೋಗ ಬಲದಿಂದ ನೀವು ಎವರ್ ಹೆಲ್ದಿ ಆಗ್ತೀರಾ. या तो तुम बच्चे ही जानते हो, बाहर वाले क्या जाने. ಇದನ್ನು ನೀವು ಮಕ್ಕಳೇ ತಿಳ್ಕೊಳ್ಳೋಕೆ ಸಾಧ್ಯ, ಹೊರಗಿನವ್ರಿಗೆ ಏನು ಅರ್ಥ ಆಗ್ತದೆ ಅಂತಾರೆ ಬಾಬಾ. उनको अविनाशी सर्जन कहा जाता है. आत्माओं में जो विकारों की खाद पड़ी है उसे निकालना है. पतित को पावन बनाकर सद्गति देना यह बाप में शक्ति है. ಬಾಬಾ ಏನು ಹೇಳ್ತಾರೆ ನೋಡ್ರಿ, ಶಿಬಾಬನಿಗೆ ಅವಿನಾಶಿ ಸರ್ಜನ್ ಅಂತ ಹೇಳಲಾಗ್ತದೆ. ಆತ್ಮಗಳಲ್ಲಿ ಏನು ವಿಕಾರಗಳ ಕೊಳೆ ಅಂಟ್ಕೊಂಡಿದೆಯೋ ಅಥವಾ ವಿಕಾರಗಳ ಪಾಪ ಅಂಟ್ಕೊಂಡಿದೆಯೋ ಅದನ್ನು ತೆಗೆದುಹಾಕೋದು, ಪತಿತರನ್ನು ಪಾವನ ಮಾಡಿ ಸದ್ಗತಿ ಕೊಡೋದು, ಇದು ತಂದೆಯ ಶಕ್ತಿಯಾಗಿದೆ. ಆಲ್ಮೈಟಿ ಪತಿತ್ ಪಾವನ್ ಏಕ್ ಫಾದರ್ ಹೇ, ಆಲ್ಮೈಟಿ ಕೊಯ್ ಮನುಷ್ಯ ಕೋ ನಹೀ ಕಹ ಸಕ್ತೆ. ಆಲ್ಮೈಟಿ ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ. ಆಲ್ಮೈಟಿ ಅಂತಂದರೆ ಯಾವುದೇ ಮನುಷ್ಯರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. तो बाप कौन सी शक्ति दिखाते हैं, सर्व को अपनी शक्ति से सद्गति दे देते. ಹಾಗಾದರೆ ತಂದೆ ಯಾವ ಶಕ್ತಿ ಕೊಡ್ತಾರೆ? ಸರ್ವರಿಗೂ ತನ್ನ ಶಕ್ತಿಯಿಂದ ಬಾಬಾ ಸದ್ಗತಿ ಕೊಡ್ತಾರೆ. उनको कहेंगे डॉक्टर ऑफ स्पिरिचुअल नॉलेज, ಅವ್ರಿಗೆ ಹೇಳಲಾಗ್ತದೆ ಡಾಕ್ಟರ್ ಆಫ್ ಸ್ಪಿರಿಚುವಲ್ ನಾಲೆಜ್. ಡಾಕ್ಟರ್ ಆಫ್ ಫಿಲಾಸಫಿ ಯತೋ ಡೇರ್ ಕೆ ಡೇರ್ ಮನುಷ್ಯ. ಇವತ್ತು ಡಾಕ್ಟರ್ ಆಫ್ ಫಿಲಾಸಫಿ ಬಾಬಾ ಹೇಳ್ತಾರೆ ಬೇಕಾದಷ್ಟು ಜನ ಮನುಷ್ಯರಿದ್ದಾರೆ. ಸ್ಪಿರಿಚುವಲ್ ಡಾಕ್ಟರ್ ಏಕೆ? ನಾವೆಲ್ಲ ಆತ್ಮಗಳಿಗೆ ಸ್ಪಿರಿಚುವಲ್ ಡಾಕ್ಟರ್ ಒಬ್ಬನೇ. तो बाप कहते हैं अपने को आत्मा समझ मुझ बाप को याद करो और पवित्र बनो. ಹಾಗಾದರೆ ಬಾಬಾ ನಾವು ಮಕ್ಕಳಿಗೆ ಇಲ್ಲಿ ಹೇಳ್ತಿದ್ದಾರೆ, ಮಕ್ಕಳೇ ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ನಾನು ನೆನ್ಪು ಮಾಡಿ ಮತ್ತು ಪವಿತ್ರನೂ ಆಗಿ. ಮೈ ಆಯಾಯಿ ಹೂ ಪವಿತ್ರ ದುನಿಯಾ ಸ್ಥಾಪನ್ ಕರ್ನೆ, ಫಿರ್ ತುಮ್ ಪತಿತ್ ಕ್ಯೂ ಬಂತೆ ಹೋ. ಬಾಬಾ ಹೇಳ್ತಾರೆ ನಾನು ಬಂದಿರೋದೇ ಈ ಪವಿತ್ರ ಜಗತ್ತನ್ನು ಮಾಡಲಿಕ್ಕೆ, ಅಂದರೆ ಈ ಪತಿತ ಜಗತ್ತು ಇದ್ದದನ್ನು ಪವಿತ್ರ ಮಾಡೋದಕ್ಕೋಸ್ಕರ. ಮತ್ತು ನೀವು ಪತಿತರು ಯಾಕೆ ಆಗ್ತೀರಾ?
पावन बनो, पतित मत बनो। सभी आत्माओं को बाप का डायरेक्शन है। गृहस्थ व्यवहार में रहते कमल फूल समान पवित्र हो। ಬಾಬಾ ಹೇಳ್ತಾರೆ ಪಾವನ ಆಗ್ರಿ, ಪತಿತ ಆಗಬೇಡಿ. ಎಲ್ಲ ಆತ್ಮಗಳಿಗೆ ಬಾಬನ ಡೈರೆಕ್ಷನ್ ಆಗಿದೆ. ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಹೂವಿನ ಸಮಾನ ಪವಿತ್ರಾಗಿ. ಬಾಲ ಬ್ರಹ್ಮಚಾರಿ ಬನು ತೋ ಫಿರ್ ಪವಿತ್ರ ದುನಿಯಾಕ್ಕೆ ಮಾಲೀಕ್ ಬನ್ ಜಾಯಂಗೆ. ಬಾಬಾ ಹೇಳ್ತಾರೆ ಇಲ್ಲಿ ಬಾಲ ಬ್ರಹ್ಮಚಾರಿಗಳಾಗಿ ಆಗ ನೀವು ಪವಿತ್ರ ಜಗತ್ತಿಗೆ ಮಾಲೀಕರಾಗ್ತೀರಾ. ಇತನೇ ಜನ್ಮ ಜೋ ಪಾಪ ಕಿಯೇ ಹೇ अब मुझे याद करने से पाप भस्म हो जाएंगे. ಬಾಬಾ ಹೇಳ್ತಾರೆ ಇಷ್ಟು ಜನ್ಮ ಏನು ಪಾಪ ಮಾಡಿದ್ದೀರಾ, ಈಗ ನಾನು ನೆನ್ಪು ಮಾಡೋರಿಂದ ಪಾಪ ಭಸ್ಮ ಆಗ್ತದೆ. ಮೂಲ ವತನ್ ಮೇ ಪವಿತ್ರ ಆತ್ಮ ಹೀ ರಹತಿ ಹೈ, ಪತಿತ್ ಕೊಯ್ ಜಾ ನಹೀ ಸಕ್ತೆ. ಬಾಬಾ ಹೇಳ್ತಾರೆ ಮೂಲ ವತನದಲ್ಲಿ ಪವಿತ್ರ ಆತ್ಮಗಳೇ ಇರ್ತಾರೆ, ಪತಿತರು ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧಿ ಮೇ ತೋ ಯಾದ್ ರಖನಾ ಹಿ ಹೈ, ಬಾಬಾ ಹಮ್ಕೋ ಪಡಾತೆ. ಬುದ್ಧಿಯಲ್ಲಿ ಇದು ನೆನ್ಪಿಟ್ಕೊಳ್ಳೇಬೇಕು, ಬಾಬಾ ನಮಗೆ ಓದಿಸ್ತಾರೆ. ಸ್ಟೂಡೆಂಟ್ ಐಸೆ ಕಹೆಂಗೆ ಕ್ಯಾ कि हमको टीचर की याद सिखलाओ. ಎಂದಾದರೂ ವಿದ್ಯಾರ್ಥಿಗಳು ಈ ರೀತಿ ಹೇಳ್ತಾರೆ, ನಮಗೆ ಟೀಚರ್ನ ನೆನಪು ಮಾಡೋದು ಕಲಿಸ್ಕೊಡಿ ಅಂತ. ಯಾದ ಸಿಕ್ಲಾನಕ್ಕೆ ಕ್ಯಾ ದರ್ಕಾರ ಹೇ, ನೆನಪು ಕಲಿಸುವ ಅವಶ್ಯಕತೆ ಏನಾಗಿದೆ ಅಂತಾರೆ ಬಾಬ್. ಯಹಾ ಕೊಯ್ ನ ಕೊಯ್ ಬೈಟೆ ತೋ ಬಿ ಹರ್ಜಾನೆ. ಈ ಪೀಠದ ಮೇಲೆ ಯಾರು ಕುತ್ಕೊಂಡ್ರೂ ತಪ್ಪಿಲ್ಲ. अपने बाप को याद करना है. तुम सारा दिन धंधे दौर यादी में रहते हो तो भूल जाते हो, इसलिए यहाँ बिठाया जाता है. ಬಾಬಾ ಹೇಳ್ತಾರೆ ಈಗ ನೀವು ನಿಮ್ಮ ತಂದೆಯನ್ನು ನೆನಪು ಮಾಡಬೇಕು. ನೀವು ಇಡೀ ದಿನ ಉದ್ಯೋಗ ವ್ಯವಹಾರ ಎಲ್ಲ ಮಾಡ್ತಾಯಿದ್ರೂ ಮರ್ತು ಬಿಡ್ತೀರಿ, ಅದಕ್ಕೋಸ್ಕರ ಇಲ್ಲಿ ಕೂಡಿಸ್ಲಾಗ್ತದೆ ನಿಮ್ಮನ್ನು ಅಂತಾರೆ ಬಾಬಾ. ಯಾ 10-15 ಮಿನಿಟ್ ಬಿ ಯಾದ್ ಕರೆ, ಇಲ್ಲಿ ಕುತ್ಕೊಂಡು ಒಂದು 10 ನಿಮಿಷನೋ 15 ನಿಮಿಷ ಆದರೂ ನೆನಪು ಮಾಡಲಿ ಅಂತ. ತುಂಬ ಬಚ್ಚೋं को तो काम काज करते याद में रहने की आदत डालनी है. ಹಂಗೆ ನೋಡಿದರೆ ನೀವು ಮಕ್ಕಳು ಕೆಲಸ ಕಾರ್ಯವನ್ನು ಮಾಡ್ತಾಯಿದ್ರೂ ಕೂಡ ಕರ್ಮಯೋಗಿಯಾಗಿ ತಂದೆಯನ್ನು ನೆನಪು ಮಾಡುವಂಥ ಅಭ್ಯಾಸ ಹಾಕ್ಕೊಳ್ಬೇಕು. आधा कल्प बाद माशुक मिलता है, अब कहते हैं मुझे याद करो तो तुम्हारी आत्मा से खाद निकल जाएगी और तुम विश्व के मालिक बन जाएंगे. ಬಾಬಾ ಹೇಳ್ತಾರೆ ಅರ್ಧ ಕಲ್ಪದ ನಂತರ ಅಲ್ವಾ ನಮಗೆ ನಮ್ಮ ಪ್ರಿಯತಮ ಸಿಕ್ಕಿರೋದು. ಈಗ ಬಾಬಾ ಹೇಳ್ತಾರೆ ನಾನು ನೆನಪು ಮಾಡಿ, ನಿಮ್ಮ ಆತ್ಮನಿಂದ ಪಾಪದ ಕೊಳೆ ಹೋಗಿಬಿಡ್ತದೆ, ನೀವು ವಿಶ್ವಕ್ಕೇ ಮಾಲೀಕರಾಗ್ತೀರಾ. तो क्यों नहीं याद करना चाहिए. ಹರ್ ಯಾಕೆ ನೀವು ನೆನಪು ಮಾಡಬಾರ್ದು. स्त्री का जब हथियाला बांधते हैं तो उनको कहते पति तुम्हारा गुरु ईश्वर सब कुछ है. ಯಾವಾಗ ಮದುವೆ ಮಾಡುವಾಗ ಆ ಸ್ತ್ರೀಗೆ ಕಂಕಣ ಕಟ್ತಾರೆ. ಆ ಕಂಕಣ ಕಟ್ಟುವಾಗ ಹೇಳ್ತಾರೆ ನೋಡು ನಿನ್ನ ಪತಿನೇ ನನಗೆ ಈಶ್ವರ, ಎಲ್ಲನೂ ಅವನೇ ನಿನಗೆ ಅಂತ ಹೇಳ್ಕೊಡ್ತಾರೆ. ಪರಂತು ವಹ ತೋ ಫಿರ್ ಬಿ ಮಿತ್ರ ಸಂಬಂಧಿ ಗುರು ಆದಿ ಬಹುತೋं को याद करती है. ಅವಳಿಗೆ ಅದನ್ನೆಲ್ಲ ಹೇಳಿದ್ರೂ ಕೂಡ ಬಾಬಾ ಹೇಳ್ತಾರೆ ಅವಳು ಮಿತ್ರ ಸಂಬಂಧಿ ಗುರು ಎಲ್ಲರನ್ನೂ ಅಂದರೆ ಭಾಳ ಜನರನ್ನು ನೆನಪು ಮಾಡ್ತಾಳೆ. ವಹ ತೋ ದೇಹದಾರಿ ಕಿ ಯಾದ್ ಹೋ ಗೈ, ಅದು ದೇಹದಾರಿಯ ನೆನಪಾಯಿತು. ಯಾ ತೋ ಪತಿಯೋಂ ಕಾ ಪತಿ ಹೇ ಉನ್ಕೋ ಯಾದ್ ಕರ್ನೆ. ಆದರೆ ನಮಗಿಲ್ಲಿ ಸಿಕ್ಕಿರುವಂಥವರು ಪತಿಯರ ಪತಿ, ಅದಕ್ಕೆ ಆ ಪತಿ ಅಂದರೆ ಆ ತಂದೆಯನ್ನು ನೆನಪು ಮಾಡಬೇಕು. ಕೊಯ್ ಖಾತೆ ಹಮ್ಕೋ ನಿಷ್ಠಾ ಮೇ ಬಿಟಾವ್ ಪರಂತು ಇಸೆ ಕ್ಯಾ ಹೋಗ. ಕೆಲವ್ರು ಹೇಳ್ತಾರಂತೆ ಬಾಬಾ ನಮ್ಮನ್ನು ಯೋಗದಲ್ಲಿ ಕೂಡಿಸು ಅಂತ. ಇದರಿಂದ ಏನು ಲಾಭ. 10 ಮಿನಿಟ್ ಯಾ ಬೈಡ್ತೆ ತೋ ಬಿ ಐಸೆ ಮತ್ ಸಮझो कि कोई एक रस हो बैठते. ಹೋಗಲಿ ಯೋಗದಲ್ಲಿ ಕೂಡಿಸಿ ಅಂತಲೂ ಹೇಳ್ತೀರಾ, ಒಂದು 10 ನಿಮಿಷ ಕೂತ್ಕೊಂಡು ಬಾಬಾ ಹೇಳ್ತಾರೆ ತಿಳ್ಕೊಳ್ರೆ ಏಕರಸ ಅಂತೂ ನೀವು ಇಲ್ಲಿ ಕುತ್ಕೊಳ್ಳೋದಿಲ್ಲ ಅಂತಾರೆ ಬಾಬಾ. ಭಕ್ತಿ ಮಾರ್ಗ में किसकी पूजा करने बैठते हैं तो बुद्धि बहुत भटकती रहती है. ಭಕ್ತಿ ಮಾರ್ಗದಲ್ಲಿ ನೀವು ಯಾರ್ದಾದ್ರೂ ಪೂಜೆ ಮಾಡಲಿಕ್ಕೆ ಕುತ್ಕೊಂಡ್ರೆ ಬಾಬಾ ಹೇಳ್ತಾರೆ ಬುದ್ಧಿ ಆ ಕಡೆ ಈ ಕಡೆ ಎಷ್ಟೆಲ್ಲ ಅಲ್ದಾಡ್ತಿರ್ತದೆ. ನವದಾ ಭಕ್ತಿ करने वालों को यही तात लगी रहती है कि हमको साक्षात्कार. ಈ ನವವಿಧವಾದ ಭಕ್ತಿ ಯಾರು ಮಾಡ್ತಾರಲ್ಲ ಅವ್ರಿಗೆ ಇದೇ ಚಿಂತೆ ಇರ್ತದೆ, ನಮಗೆ ಸಾಕ್ಷಾತ್ಕಾರ ಆಗಬೇಕು ಅಂತ. ವ ಆಶಾ ಲಗಾಕರ್ ಬೈಟೆ रहते हैं, एक ही लगन में लवलीन हो जाते. ಒಂದು ಆಸೆ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಅವರು, ಇಷ್ಟೆಲ್ಲ ಭಕ್ತಿ ಮಾಡಿದ್ದೀವಿ ಅಂದಾಗ ನಮಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು ಅಂತ. ಅದೇ ಗುಂಗಲ್ಲಿ ಕೂತ್ಕೊಂಡಿರ್ತಾರೆ, ಆ ಒಂದೇ ಪ್ರೀತಿಯಲ್ಲಿ ಲವಲೀನ್ ಆಗಿಬಿಟ್ಟಿರ್ತಾರೆ. ತಬ್ ಸಾಕ್ಷಾತ್ಕಾರ ಹೋಗ್ತಾ ಅವಾಗ ಅವ್ರಿಗೇನಾಗ್ತದೆ ಸಾಕ್ಷಾತ್ಕಾರ ಆಗ್ತದೆ. ಉನ್ಕೋ ಕಹಾ ಜಾತೆ ನವದಾ ಭಕ್ತಿ, ಅದಕ್ಕೆ ಹೇಳಲಾಗ್ತದೆ ನವದಾ ಭಕ್ತಿ ಅಂತ. ವ ಭಕ್ತಿ ಐಸಿ ಹೇ ಜೈಸೆ ಆಶಿಕ್ ಮಾಶಿಕ್. ಬಾಬಾ ಹೇಳ್ತಾರೆ ನವದಾ ಭಕ್ತಿ ಹೆಂಗಿರ್ತದೆ ಅಂದರೆ ಒಂದು ರೀತಿ ಪ್ರಿಯತಮರಿದ್ದ ಹಾಗೆ. ಖಾತೆ ಪೀತೆ ಬುದ್ಧಿ ಮೇ ಯಾದ್ रहती. ಊಟ ಮಾಡ್ತಾಯಿದ್ರು ಕುತ್ಕೊಂಡಿದ್ರು ನಡೆದಾಡ್ತಾ ಇದ್ರು ಅವ್ರಿಗೆ ನೆನಪಿರ್ತದೆ. उनमें विकार की बात नहीं होती, शरीर पर प्यार हो जाता है, एक दो को देखने भी रह नहीं सकते. ಈ ಪ್ರಿಯತಮೆಯರು ಇರ್ತಾರಲ್ಲ ಅವರಿಗೆ ವಿಕಾರದ ಮಾತಿರೋದಿಲ್ಲ, ಅಲ್ಲಿ ಶರೀರದ ಮೇಲೆ ಪ್ರೀತಿ ಆಗಿಬಿಟ್ಟಿರ್ತದೆ. ಒಬ್ಬರಿನ್ನೊಬ್ಬರು ನೋಡಲಾರ್ದೆ ಇರ್ಲಿಕ್ಕೆ ಅವ್ರಿಗೆ ಸಾಧ್ಯನೇ ಆಗೋದಿಲ್ಲ. ಅಬ್ ತುಮ್ ಬಚ್ಚೋं को बाप ने समझाए है, मुझे याद करने से तुम्हारे विकर्म विनाश होंगे. ಇಲ್ಲಿ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ನನ್ನ ನೆನಪು ಮಾಡೋರಿಂದ ನಿಮ್ಮ ವಿಕರ್ಮ ವಿನಾಶ ಆಗ್ತದೆ.
कैसे तुमने 84 जन्म लिए हैं? बीज को याद करने से तुम सारा झाड़ याद आ जाता है. ಹೇಗೆ ನೀವು 84 ಜನ್ಮ ಪಡ್ಕೊಂಡ್ರಿ? ಬೀಜವನ್ನು ನೆನಪು ಮಾಡೋದ್ರಿಂದ ಇಡೀ ವೃಕ್ಷ ನೆನಪು ಬರ್ತದೆ. ये वैरायटी धर्मों का झाड़ है ना, यह सिर्फ तुम्हारी बुद्धि में ही है कि भारत गोल्डन एज था, अब ಐರನ್ ಏಜ್ में है. ಇದು ವೆರೈಟಿ ಧರ್ಮದ ವೃಕ್ಷವಾಗಿದೆ. ಕೇವಲ ನಿಮ್ಮ ಬುದ್ಧಿಯಲ್ಲೇ ಇದೆ. ಭಾರತ ಸುವರ್ಣ ಯುಗದಲ್ಲಿತ್ತು, ಈಗ ಕಬ್ಬಿಣದ ಯುಗದಲ್ಲಿದೆ. ಯಾ ಅಂಗ್ರೇಜಿ ಅಕ್ಷರ ಅಚ್ಚೆ ಹೇ. ಬಾಬಾ ಕೆಲವೊಂದು ಸಲ ಇಂಗ್ಲೀಷ್ನಲ್ಲಿ ತಿಳಿಸ್ಕೊಡೋ ಕಾರಣ ಈ ಇಂಗ್ಲೀಷ್ ಅಕ್ಷರ ಚೆನ್ನಾಗಿದ್ದಾವೆ ಅಂತ ಹೇಳ್ತಾರೆ ಬಾಬಾ. ಇನ್ಕಾ ಅರ್ಥ ಅಚ್ಚಾ ನಿಕಲ್ತಾ ಹೇ, ಇದರಿಂದ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತದೆ ಅರ್ಥ ಅಂತಾರೆ ಬಾಬಾ. ಆತ್ಮ ಸಚ್ಚಾ ಸೋನಾ ಹೋತಿ ಹೇ ತೋ ಫಿರ್ ಉನ್ಮೇ ಖಾದ್ ಪಡ್ತಿ ಹೇ. ಯಾವಾಗ ಆತ್ಮ ಚೊಕ್ಕ ಚಿನ್ನ ಆಗಿರ್ತದೆ, ಆ ಚೊಕ್ಕ ಚಿನ್ನದಲ್ಲಿ ಕೆಲವೊಂದು ಸಲ ಎಲ್ಲನೂ ಮಿಕ್ಸ್ ಆಗಿಬಿಡ್ತದೆ. ಅವಿ ಬಿಲ್ಕುಲ್ ಝೂಟಿ ಹೋಗೈ ಹೇ. ಇನ್ಕೋ ಕಹಾ ಜಾತೆ ಐರನ್ ಏಜ್. ಈಗೆಲ್ಲವೂ ಸುಳ್ಳಾಗಿಬಿಟ್ಟಿದೆ, ಅದು ಕಬ್ಬಿಣದ ಯುಗ ಅಂತ ಹೇಳ್ತಾರೆ. ಆತ್ಮ ಈ ಐರನ್ ಏಜಡ್ ಹೋನೆ ಸೆ ಜೇವರ್ ಬಿ ಐಸಾ ಹೋಗಯ ಹೇ. ಬಾಬಾ ಹೇಳ್ತಾರೆ ಆತ್ಮ ಕಬ್ಬಿಣದ ಯುಗದಲ್ಲಿ ಬಂದಿರೋದ್ರಿಂದ ಆಭರಣನೂ ಅಂದರೆ ಆ ಶರೀರನೂ ಹಾಗೆ ಆಗಿಬಿಟ್ಟಿದೆ. ಅಭಿ ಬಾಪ್ ಕಹತೆ ಮೈ ಪತಿತ್ ಪಾವನ್ ಹೂ ಮಾಮೇ ಕಮ್ಮಿ ಯಾದ್ ಕರೋ. ಬಾಬಾ ಹೇಳ್ತಾರೆ ಈಗ ನಾನು ಪತಿತ ಪಾವನ ಇದ್ದೀನಿ, ನಾನೊಬ್ಬನ್ನೇ ನೆನ್ಪು ಮಾಡಿ. ತುಮ್ ಮುझे बुलाते हो हे पतित पावन आओ, मैं कल्प कल्प आकर तुमको यह युक्ति बतलाता हूँ. ನೀವು ನಾನು ಕರಿತೀರಿ ತಾನೆ, ಹೇ ಪತಿತ ಪಾವನ ಬಾ, ನಾನು ಕಲ್ಪ ಕಲ್ಪ ಬಂದು ನಿಮಗೆ ಯುಕ್ತಿ ಹೇಳ್ಕೊಡ್ತೇನೆ. ಮನ್ ಮನಾಭೋ ಮಧ್ಯಾಜೀಭೋ, ಅರ್ಥಾತ್ ಸ್ವರ್ಗಕ್ಕೆ ಮಾಲೀಕ್ ಬನೋ. ಬಾಬಾ ಹೇಳ್ತಾರೆ ಇಲ್ಲಿ ಮನ್ ಮನಾಭೋ ಮಧ್ಯಾಜೀಭೋ ಅಂದರೆ ಸ್ವರ್ಗದ ಮಾಲೀಕರಾಗಿ. कोई कहते हमको योग में बहुत मज़ा आता है, ज्ञान में इतना मज़ा नहीं आता. ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳು ಹೇಳ್ತಾರಂತೆ, ಬಾಬಾ ಯೋಗದಲ್ಲಿ ಬರುವಷ್ಟು ಮಜಾ ನಮಗೆ ಜ್ಞಾನದಲ್ಲಿ ಬರೋದಿಲ್ಲ ಅಂತ. ಕೆಲವು ಮಕ್ಕಳು ಹೇಳ್ತಾರೆ ಜ್ಞಾನ ಕೇಳುವಾಗ ಬರುವಷ್ಟು ಮಜಾ ಯೋಗದಲ್ಲಿ ಬರೋದಿಲ್ಲ ಅಂತ. ಹೀಗೂ ಇರ್ತಾರೆ. ಬಸ್ ಯೋಗ ಕರ್ಕೆ ಯ ಭಾಗೆಂಗೆ. ಇನ್ನು ಕೆಲವು ಮಕ್ಕಳು ಹೆಂಗಿರ್ತಾರೆ ಅಂದರೆ ಯೋಗ ಮಾಡಿ ಓಡೋಗ್ಬಿಡ್ತಾರೆ. ಯೋಗ ಹಿ ಅಚ್ಚಾ ಲಗ್ತಾ ಹೇ, ಅಂಥ ಮಕ್ಕಳಿಗೆ ಯೋಗನೇ ಇಷ್ಟ ಆಗ್ತದೆ. ಕಾತೆ ಹಮ್ಕೋ ತೋ ಶಾಂತಿ ಚಾಯ್, ಅಚ್ಚಾ ಬಾಪ್ಕೋ ತೋ ಕಹಾ ಬಿ ಬೈಟ್ ಯಾದ್ ಕರೋ. ಅವ್ರು ಹೇಳ್ತಾರಂತೆ ನಮಗಂತೂ ಶಾಂತಿ ಇಷ್ಟ ಆಗ್ತದೆ, ಒಳ್ಳೆಯದು. ತಂದೆಯನ್ನು ಎಲ್ಲಾದರೂ ಕುತ್ಕೊಂಡು ನೆನ್ಪು ಮಾಡಿ. ಯಾದ್ ಕರ್ತೆ ಕರ್ತೆ ತುಮ್ ಶಾಂತಿಧಾಮೆ ಚಲೆ ಜಾಯಂಗೆ. ನೆನ್ಪು ಮಾಡ್ತಾ ಮಾಡ್ತಾ ನೀವು ಶಾಂತಿಧಾಮಕ್ಕೆ ಹೋಗಿಬಿಡ್ತೀರ. ಇಸ್ಮೇ ಯೋಗ ಸಿಕ್ಲಾನೆ ಕಿ ಬಾತಿ ನೈ ಹೈ. ಇದರಲ್ಲಿ ಯೋಗ ಕಲಿಸುವಂಥ ಮಾತೇ ಇಲ್ಲ. ಬಾಪ್ ಕೋ ಯಾದ್ ಕರ್ನಾ ಹೈ. ऐसे बहुत है जो सेंटर्स पर जाकर आधा पौना घंटा बैठते हैं, कहते हमको नेस्टा कराओ, या तो कहेंगे बाबा ने प्रोग्राम दिया है नेस्टा का. ಬಾಬಾ ಹೇಳ್ತಿದ್ದಾರೆ ಇದರಲ್ಲಿ ಯೋಗ ಕಲಿಸುವಂಥ ಮಾತಲ್ಲ, ಬಾಬಾ ನೆನ್ಪು ಮಾಡಬೇಕು. ಈ ರೀತಿ ಭಾಳ ಜನ ಇದ್ದಾರೆ, ಸೆಂಟ್ರಿಗೆ ಬರ್ತಾರೆ, ಬಂದು ಏನು ಮಾಡ್ತಾರೆ ಅರ್ಧ ಪೌಣ ಗಂಟೆ ಕೂತ್ಕೊಳ್ತಾರೆ, ಹೇಳ್ತಾರೆ ನಮಗೆ ಯೋಗ ಮಾಡಿಸಿ, ಅಥವಾ ಹೇಳ್ತಾರೆ ಬಾಬಾ ನಮಗೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಯೋಗ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ. ಯಹಾ ಬಾಬಾ ಕತೆ ಚಲ್ತೆ ಫಿರ್ತೆ ಯಾದ್ ಮೇರೋ. ಇಲ್ಲಿ ಬಾಬಾ ನಮಗೇನು ಹೇಳ್ತಾರೆ ಅಂದರೆ ನಡೀತಾ ಓಡಾಡ್ತಾ ತಂದೆಯ ನೆನಪಿನಲ್ಲಿರಿ. ನಾಸೆ ತೋ ಬೆಟ್ನಾ ಅಚ್ಚಾ ಹೇ. ಆಗದೇ ಇರೋಕ್ಕಿಂತ ಕುತ್ಕೊಳ್ಳೋದು ಭಾಳ ಒಳ್ಳೆಯದು. ನಮಗೆ ಬಾಬನ ನೆನ್ಪು ಬರಲ್ಲ ಅನ್ನೋಕ್ಕಿಂತ ಕುತ್ಕೊಂಡು ಬಾಬನ ನೆನ್ಪು ಮಾಡೋದು ಒಳ್ಳೆಯದು ಅಂತಾರೆ ಬಾಬಾ. ಬಾಬಾ ಮನಾ ನಹೀ ಕರ್ತೆ ಭಲೆ ಸಾರಿ ರಾತ್ ಬೈಟೋ, ಪರಂತು ಐಸಿ ಆದತ್ ಥೋಡಿ ಡಾಲ್ನಿ ಹೇ ಕಿ ಬಸ್ ರಾತ್ ಕೋ ಹಿ ಯಾದ್ ಕರ್ನಾ ಹೇ. ಬಾಬಾ ಹೇಳ್ತಾರೆ ನಾನೇನು ಬೇಡ ಅನ್ನಲ್ಲಪ್ಪ, ಬೇಕಾದ್ರೆ ರಾತ್ರಿ ಎಲ್ಲ ಕುತ್ಕೊಂಡು ನಾನು ನೆನ್ಪು ಮಾಡಿ. ಆದರೆ ಈ ಅಭ್ಯಾಸ ಹಾಕ್ಕೊಳ್ಬೇಕೇನು, ಕೇವಲ ರಾತ್ರಿ ಅಷ್ಟೇ ನೆನ್ಪು ಮಾಡೋ ಅಂತ ನಾನು ಹೇಳಿಲ್ಲ ಅಲ್ವಾ. ಆದತ್ ಯ ಡಾಲ್ನಿ ಹೇ ಕಿ ಕಾಮ್ ಕಾಜ್ ಕರ್ತೆ ಯಾದ್ ಕರ್ನಾ. ಅಭ್ಯಾಸ ಏನು ಹಾಕ್ಕೊಳ್ಬೇಕು ಅಂದರೆ ನಾವು ಯಾವುದೇ ಕೆಲಸ ಕಾರ್ಯ ಮಾಡ್ತಾ ಇದ್ರೂ ಕೂಡ ತಂದೆಯನ್ನು ನೆನ್ಪು ಮಾಡಬೇಕು. ಇಸ್ಮೇ ಬಡಿ ಮೆಹನತ್ ಹೇ, ಬುದ್ಧಿ ಗಡಿ ಗಡಿ ಅವ್ರ ಥರ ಬಾಗ್ ಜಾತಿ ಹೇ. ಇದರಲ್ಲಿ ಎಷ್ಟು ಪರಿಶ್ರಮ ಇದೆ ಅಂದರೆ ಬುದ್ಧಿ ಕ್ಷಣ ಕ್ಷಣಕ್ಕೂ ಓಡೋಗ್ತಾ ಇರ್ತದೆ ಬೇರೆ ಕಡೆ. ಭಕ್ತಿ ಮಾರ್ಗ ಮೇ ಬಿ ಬುದ್ಧಿ ಭಾಗ್ ಜಾತಿ ಹೇ, ಫಿರ್ ಅಪ್ನೆ ಕೋ ಚುಟ್ಕಿ ಕಾಟ್ತೆ ಹೇ. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲೂ ಬುದ್ಧಿ ಓಡ್ತಾ ಇದ್ದಾಗ ಕೆಲವ್ರು ಏನು ಮಾಡ್ತಾರೆ, ಅನನ್ಯ ಭಕ್ತರು ತಮ್ಮನ್ನು ತಾವು ಚೂಟ್ಕೊಂಡು ಬಿಡ್ತಾರೆ. ಸಚ್ಚೆ ಭಕ್ತ ಜೋ ಹೋತೆ ಹೇ ಉನ್ಕಿ ಬಾತ್ ಕರ್ತೆ ಹೇ. ನಾನು ಸತ್ಯ ಭಕ್ತರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಾರೆ ಬಾಬಾ. ತೋ ಯಹಾ ಬಿ ಅಪ್ನೆ ಸಾಥ್ ಐಸೆ ಐಸಿ ಬಾತೆ ಕರ್ನಿ ಚಾಯ್. ಇಲ್ಲಿ ನೀವು ಕೂಡ ನಿಮ್ಮ ಜೊತೆಗೆ ಈ ಥರದ ಮಾತುಗಳನ್ನು ಮಾತಾಡಬೇಕು. ಬಾಬಾ ಕೋ ಕ್ಯೂ ನೈ ಯಾದ್ ಕಿಯಾ, ಯಾದ್ ನೈ ಕರಂಗೆ ತೋ ವಿಶ್ವಕ್ಕೆ ಮಾಲೀಕ್ ಕೈಸೆ ಬನೆಂಗೆ. ಹೇಳ್ಕೊಳ್ಬೇಕು, ನಿಮಗೆ ನೀವೇ ಏನು ಮಾತಾಡ್ಕೊಳ್ಬೇಕು, ನೀನು ಯಾಕೆ ಬಾಬನ ನೆನ್ಪು ಮಾಡ್ತಾ ಇಲ್ಲ, ಬಾಬನ ನೆನ್ಪು ಮಾಡ್ದಿದ್ರೆ ನೀನು ವಿಶ್ವದ ಮಾಲೀಕ ಆಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಆಶಿಕ್ ಮಾಶಿಕ್ ತೋ ನಾಮ ರೂಪ ಮೇ ಫಸೆ ರಹತೆ ಹೇ. ಈ ಪ್ರಿಯತಮ ಪ್ರಿಯತಮೆಯರು ಇರ್ತಾರಲ್ಲ, ನಾಮರೂಪದಲ್ಲಿ ಸಿಕ್ಕಾಕೊಂಡಿರ್ತಾರೆ ಇವರು. ಯಾತೋ ತುಮ್ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರ್ತೇವು. ಇಲ್ಲಂತೂ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನ್ಪು ಮಾಡ್ತೀರ. ಹಮ್ ಆತ್ಮ ಈ ಶರೀರ ಸೆ ಅಲಗ್ ಹೇ. ನಾನು ಆತ್ಮ ಈ ಶರೀರದಿಂದ ಭಿನ್ನನಾಗಿದ್ದೀನಿ. ಶರೀರ ಮೇ ಆನೆ ಸೆ
कर्म करना होता है. ಶರೀರದಲ್ಲಿ ಬರೋದ್ರಿಂದ ಕರ್ಮ ಮಾಡಬೇಕಾಗ್ತದೆ. बहुत ऐसे भी है जो कहते हैं ಹಮ್ ದೀದಾರ್ ಕರೆ. ಭಾಳ ಜನ ಹಿಂಗೂ ಇದ್ದಾರೆ, ಹೇಳ್ತಿರ್ತಾರೆ ನಮಗೆ ಸಾಕ್ಷಾತ್ಕಾರ ಆಗಬೇಕು. ಅಬ್ ದೀದಾರ್ ಕ್ಯಾ ಕರೆಂಗೆ, ಒತ್ತು ಬಿಂದಿ ಹೇನಾ. ಬಾಬಾ ಹೇಳ್ತಾರೆ ಈಗ ಸಾಕ್ಷಾತ್ಕಾರ ಏನು ಮಾಡ್ಕೊಳ್ತೀರಾ ನೀವು, ಅವರಂತೂ ಬಿಂದು ಆಗಿದ್ದಾರೆ. ಅಚ್ಚಾ ಕೊಯ್ ಖಾತೆ ಶ್ರೀಕೃಷ್ಣ ಕಾ ದೀದಾರ್ ಕರೆ, ಶ್ರೀಕೃಷ್ಣ ಕಾ ತೋ ಚಿತ್ರ ಭೀ ಹೇ. ಒಳ್ಳೆಯದು. ಕೆಲವ್ರು ಹೇಳ್ತಾರಂತೆ ನಮಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗಬೇಕು, ಶ್ರೀಕೃಷ್ಣನಂತೂ ಚಿತ್ರನೂ ಇದೆಯಲ್ವಾ. ಜೋ ಜಡ್ ಹೇ ಸೊ ಫಿರ್ ಚೈತನ್ಯ ಮೇ ದೇಖೇಂಗೆ, ಇಸ್ಸೆ ಫಾಯ್ದಾ ಕ್ಯಾ ಹುವಾ. ಬಾಬಾ ಹೇಳ್ತಾರೆ ಏನು ಜಡ ಇತ್ತು ಅದು ಚೈತನ್ಯದಲ್ಲಿ ನೋಡ್ತೀರಿ, ಇದರಿಂದ ಲಾಭ ಏನು. ಸಾಕ್ಷಾತ್ಕಾರ ಸೆ ಥೋಡೆ ಹಿ ಫೈದಾ ಹೋಗಾ. ತುಮ್ ಬಾಪ್ ಕೋ ಯಾದ್ ಕರೋ ತೋ ಆತ್ಮ ಪವಿತ್ರ ಹೋ. ಸಾಕ್ಷಾತ್ಕಾರದಿಂದ ಏನಾದರೂ ಲಾಭ ಆಗುತ್ತೇನು, ನೀವು ತಂದೆಯನ್ನು ನೆನಪು ಮಾಡಿ, ಆಗ ಆತ್ಮ ಪವಿತ್ರ ಆಗ್ತದೆ. ನಾರಾಯಣ ಕಾ ಸಾಕ್ಷಾತ್ಕಾರ ಹೋನೆ ಸೆ ನಾರಾಯಣ ಥೋಡಿ ಬನ್ ಜಾಯಂಗೆ. ಬಾಬಾ ಇಲ್ಲೇನು ಹೇಳ್ತಾರೆ ಅಂದರೆ ನಾರಾಯಣನ ಸಾಕ್ಷಾತ್ಕಾರ ಆಯಿತು ಅಂತ ಇಟ್ಕೊಳ್ಳೋಣ, ಅದನ್ನು ನೋಡಿದ ತಕ್ಷಣ ಇವರೇನಾದರೂ ನಾರಾಯಣ ಆಗ್ತಾರಾ. ತುಮ್ ಜಾನ್ತೆ ಹೋ हमारी एम ऑब्जेक्ट है ही लक्ष्मी नारायण बनने की, परंतु पढ़ने बिगर थोड़ी बनेंगे. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಾ ನಮ್ಮ ಗುರಿ ಉದ್ದೇಶ ಲಕ್ಷ್ಮೀನಾರಾಯಣರಾಗೋದು, ಆದರೆ ಓದಲಾರ್ದೆ ಯಾರಾದರೂ ಲಕ್ಷ್ಮೀನಾರಾಯಣ ಆಗ್ತಾರೇನು. ಪಡ್ಕರ್ ಹೋಶ್ಯಾರ್ ಬನೋ ಪ್ರಜಾ ಭೀ ಬನಾओ ತಬ್ ಲಕ್ಷ್ಮೀನಾರಾಯಣ ಬನೆಂಗೆ. ಬಾಬಾ ಹೇಳ್ತಾರೆ ಓದಿ ಜಾಣರಾಗಿ ಪ್ರಜೆಗಳನ್ನಾಗಿ ಮಾಡ್ಕೊಳ್ಳಿ, ಆಗ ಲಕ್ಷ್ಮೀನಾರಾಯಣ ಆಗ್ತೀರಾ. ಮೆಹನತ್ ಹೇ ಪಾಸ್ ವಿದ್ ಆನರ್ ಹೋನಾ ಚಾಯ್ ಜೋ ಧರ್ಮರಾಜ್ ಕಿ ಸಜಾನ ಮಿಲೆ. ಗೌರವಾನ್ವಿತವಾಗಿ ಪಾಸ್ ಆಗಬೇಕು, ಧರ್ಮರಾಜನ ಶಿಕ್ಷೆ ಬೀಳಬಾರ್ದು. ಯ ಮುರಬ್ಬಿ ಬಚ್ಚಾ ಭೀ ಸಾಥ್ ಹೇ, ಯ ಭೀ ಕಾತೆ ತುಮ್ ತೀಕೆ ಜಾ ಸಕ್ತೆ ಹೋ. ಈ ಮುದ್ದಿನ ಮಗುನೂ ಜೊತೆಗಿದ್ದಾರೆ ಅಂತಾರೆ ಬಾಬಾ. ಇದು ಕೂಡ ಹೇಳ್ತಾರೆ, ಅಂದರೆ ಇವರು ಕೂಡ ಹೇಳ್ತಾರೆ ನೀವು ಮುಂದೆ ಹೋಗ್ಬೋದು. ಬಾಬಾ ಕೆ ऊपर तो कितना बोझा है, सारा दिन कितने ख्यालात करने पड़ते हैं. ಬಾಬಾ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಈ ತಂದೆಯ ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ, ಎಷ್ಟು ಚಿಂತೆ ಮಾಡಬೇಕಾಗ್ತದೆ ನಾನು. ಹಮ್ ಇತನಾ ಯಾದ್ ನೈ ಕರ್ ಸಕ್ತೆ. ಬಾಬಾ ಹೇಳ್ತಾರೆ ನನಗೆ ನಿಮ್ಮಷ್ಟು ನೆನಪು ಮಾಡಲಿಕ್ಕಾಗಲ್ಲ. ಭೋಜನ್ ಪರ್ ಥೋಡಿ ಯಾದ್ ರಹೇಗಿ ಫಿರ್ ಭೂಲ್ ಜಾತ್. ಊಟ ಮಾಡುವಾಗ ನನಗೊಂದು ಸ್ವಲ್ಪ ನೆನಪಿರ್ತದೆ, ಆಮೇಲೆ ಮರ್ತು ಬಿಡ್ತೇನೆ. ಸಮಜ್ತಾ ಹೂँ ಬಾಬಾ ಅವ್ರು ಹಮ್ ದೋನೋ ಸೈರ್ ಕರ್ತೆ. ಒಮ್ಮೊಮ್ಮೆ ಹಿಂಗೂ ತಿಳ್ಕೊಳ್ತೀನಿ, ನಾನು ಬಾಬಾ ಇಬ್ಬರು ಸೇರ್ಕೊಂಡು ವಾಕಿಂಗ್ ಮಾಡ್ತಿದ್ದೇವೆ. ಸೈರ್ ಕರ್ತೆ ಕರ್ತೆ ಬಾಬಾಕ್ಕೂ ಭೂಲ್ ಜಾತು. ವಾಕಿಂಗ್ ಮಾಡ್ತಾ ಮಾಡ್ತಾ ಬಾಬನ ಮರ್ತು ಬಿಡ್ತೇನೆ. ಕಿಸಕ್ನಿ ವಸ್ತು ಹೈನಾ, ಗಡಿ ಗಡಿ ಯಾದ ಕಿಸಕ್ ಜಾತಿ, ಜಾರ್ ಹೋಗೋ ವಸ್ತು ಅಲ್ವಾ, ಕ್ಷಣ ಕ್ಷಣಕ್ಕೂ ಜಾರ್ ಹೋಗ್ತಿರ್ತದೆ. ಇಸ್ಮೇ ಬಹುತ್ ಮೆಹನತ್ ಹೇ, ಯಾದ ಸೆ ಹಿ ಆತ್ಮ ಪವಿತ್ರ ಬಂತಿ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ಬಹಳಷ್ಟು ಪರಿಶ್ರಮ ಪಡಬೇಕು, ನೆನಪಿನಿಂದಲೇ ಆತ್ಮ ಪವಿತ್ರ ಆಗ್ತದೆ. ಬಹುತೋಂಕು ಪಡಾಯಂಗೆ ತೋ ಉಂಚ ಪದ ಪಾಯಂಗೆ. ಬಾಬಾ ಹೇಳ್ತಾರೆ ಭಾಳ ಜನರಿಗೆ ನೀವು ಓದಿಸಿದ್ದೆ ಆದರೆ ಶ್ರೇಷ್ಠ ಪದವಿ ಪಡ್ಕೊಳ್ತೀರಾ. ಜೋ ಅಚ್ಚಾ ಸಮಜ್ತೆ ಹೇ ವ ಅಚ್ಚಾ ಪದ ಪಾಯಂಗೆ. ಯಾರು ಒಳ್ಳೆಯದು ತಿಳ್ಕೊಳ್ತಾರೋ ಅವ್ರು ಒಳ್ಳೆ ಪದವಿ ಪಡ್ಕೊಳ್ತಾರೆ. ಪ್ರದರ್ಶನ में कितनी प्रजा बनती है, तुम एक एक लाखों की सेवा करेंगे और फिर अपनी भी अवस्था ऐसी चाहिए. ಬಾಬಾ ಹೇಳ್ತಾರೆ ಪ್ರದರ್ಶನಿಯಲ್ಲಿ ಎಷ್ಟು ಪ್ರಜೆಗಳು ತಯಾರಾಗ್ತಾರೆ. ನೀವು ಒಬ್ಬೊಬ್ಬರು ಲಕ್ಷಾಂತರ ಜನರ ಸೇವೆ ಮಾಡ್ತೀರಿ, ನಂತರ ನಿಮ್ಮ ಅವಸ್ಥೆನೂ ಆ ಥರ ಬೇಕಲ್ವಾ. ಕರ್ಮಾತೀತ ಅವಸ್ಥಾ ಹೋ ಜಾಯೇಗಿ ಫಿರ್ ಶರೀರ ನೈ रहेगा. ನಿಮ್ಮದು ಕರ್ಮಾತೀತ ಅವಸ್ಥೆ ಆದಾಗ ಮುಂದೆ ಶರೀರ ಇರೋದಿಲ್ಲ. ಆಗೆ ಚಲ್ ತುಮ್ ಸಮझेंगे अब लड़ाई जोर से हो जाएगी फिर ढेर तुम्हारे पास आते रहेंगे. ಬಾಬಾ ಹೇಳ್ತಾರೆ ಮುಂದೆ ಹೋದಾಗೆ ನೀವೇ ತಿಳ್ಕೊಳ್ತೀರ, ಯುದ್ಧ ಜೋರಾಗಿ ಶುರುವಾದ ತಕ್ಷಣ ನಿಮ್ಮ ಹತ್ರ ಭಾಳ ಜನ ಬರ್ತಾರೆ. महिमा बढ़ती जाएगी, अंत में सन्यासी भी आएंगे, बाप को याद करने लग पड़ेंगे. ಬಾಬಾ ಹೇಳ್ತಾರೆ ಮಹಿಮೆ ಹೆಚ್ಚಾಗ್ತಾ ಹೋಗ್ತದೆ ನಿಮ್ಮದು. ಕೊನೆಗೆ ಸನ್ಯಾಸಿಗಳು ಇಲ್ಲಿ ಬರ್ತಾರೆ, ಬಾಬಾ ನೆನಪು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಉನ್ಕಾ ಪಾಠ ಹಿ ಮುಕ್ತಿಧಾಮೆ ಜಾನೆ ಕಾಯ್. ಅವ್ರು ಇಲ್ಲಿ ಬಂದು ಬಾಬನ ನೆನಪು ಮಾಡಿದರೂ ಕೂಡ ಅವ್ರ ಪಾತ್ರ ಇರೋದೇ ಮುಕ್ತಿಧಾಮಕ್ಕೆ ಹೋಗೋದು. ನಾಲೆಜ್ ತೋ ಲೇಂಗೆ ನಹಿ, ತುಮಾರ ಮೆಸೇಜ್ ಸಭಿ ಆತ್ಮೋ ತಕ್ ಪਹੁಂಚ್ನಾ ಹೇ. ಬಾಬಾ ಹೇಳ್ತಾರೆ ಅವ್ರು ಜ್ಞಾನ ತಗೊಳ್ಳೋದಿಲ್ಲ, ನಿಮ್ಮ ಸಂದೇಶ ಎಲ್ಲ ಆತ್ಮಗಳವರೆಗೂ ತಲುಪಬೇಕು. ಅಖಬಾರೋ ದ್ವಾರ ಬಹುತ್ ಸುನೆಂಗೆ, ಪೇಪರ್ನಲ್ಲಿ ಹಾಕ್ಸಿದ್ರೆ ಭಾಳ ಜನ ಕೇಳ್ತಾರೆ. ಕಿತನೆ ಗಾಂವ್ ಹೇ ಸಬ್ಕೋ ಪೈಗಾಮ್ ದೇನಾ ಹೇ. ಎಷ್ಟು ಹಳ್ಳಿಗಳಿದ್ದಾವೆ, ಎಲ್ರಿಗೂ ಸಂದೇಶ ಕೊಡಬೇಕು. ಮೆಸೆಂಜರ್ ಪೈಗಂಬರ್ ತುಮ್ಮಿ ಹೋ, ಪತಿತ್ ಸೆ ಪಾವನ್ ಬನಾನೆ ವಾಲ ಅವ್ರು ಕೊಯ್ ಹೈ ನೈ. ಬಾಬಾ ಹೇಳ್ತಾರೆ ಮೆಸೆಂಜರ್ ಪೈಗಂಬರ್ ಎಲ್ಲವೂ ನೀವೇ ಆಗಿದ್ದೀರಾ, ಪತಿತರಿಂದ ಪಾವನ ಮಾಡುವಂಥವ್ರು ಇನ್ಯಾರೂ ಇಲ್ಲ. ಸಿವಾಯ್ ಬಾಪ್ಗೆ, ಬಾಬನ್ ಬಿಟ್ಟರೆ. ಐಸೆ ನೈ ಕಿ ಧರ್ಮಸ್ಥಾಪಕ ಕಿಸ್ಕೋ ಪಾವನ್ ಬನಾತೆ, ಈ ಥರನೂ ಅಲ್ಲ, ಧರ್ಮಸ್ಥಾಪಕರು ಯಾರನ್ನ ಪಾವನ ಮಾಡ್ತಾರೆ. ಉನ್ಕಾ ಧರ್ಮ ತೋ ವೃದ್ಧಿ ಕೋ ಪಾನಾ ಹೇ, ವಾಪಸ್ ಜಾನೆ ಕಾ ರಾಸ್ತಾ ಕೈಸೆ ಬತ್ಲಾಯಂಗೆ. ಅವ್ರ ಧರ್ಮನೇ ಕೇವಲ ವೃದ್ಧಿಯನ್ನು ಪಡ್ಕೊಳ್ಳೋ ಅಂಥದ್ದಾಗಿದೆ, ವಾಪಸ್ ಹೋಗೋ ದಾರಿ ಯಾರು ತೋರಿಸ್ತಾರೆ. ಸರ್ವ ಕಾ ಸದ್ಗತಿ ದಾತ ಏಕೆ,
बाबा ಹೇಳ್ತಾರೆ ಸರ್ವರಿಗೂ सद्गतिदाता ಒಬ್ಬನೇ. तुम बच्चों को अब पवित्र जरूर बनना है. बहुत है जो पवित्र नहीं रहते. ನೀವು ಮಕ್ಕಳು ಈಗ ಪವಿತ್ರ ಅವಶ್ಯವಾಗಿ ಆಗಬೇಕು. ಭಾಳ ಜನ ಇದ್ದಾರೆ ಪವಿತ್ರ ಇರೋದೇ ಇಲ್ಲ. काम महा शत्रु है. अच्छे अच्छे बच्चे गिर पड़ते हैं. कुदृष्टि भी काम का ही अंश है. ಬಾಬಾ ಹೇಳ್ತಾರೆ ಇಲ್ಲಿ ಕಾಮ ಮಹಾಶತ್ರು ಆಗಿದೆ. ಒಳ್ಳೊಳ್ಳೆ ಮಕ್ಕಳು ಕೂಡ ಬಿದ್ದುಬಿಡ್ತಾರೆ. ನಿಮ್ಗೇನಾದರೂ ಯಾರ ಮೇಲಾದರೂ ವಿಕಾರಿ ದೃಷ್ಟಿ ಇತ್ತು ಅಂದರೆ ಅದು ಕಾಮದ ಒಂದು ಅಂಶ, ಕಾಮ ವಿಕಾರದ ಒಂದು ಅಂಶ. ये बड़ा शैतान है. बाप कहते इस पर जीत पहनो तो जगत जीत बन जाएंगे. ಇದು ದೊಡ್ಡ ಶತ್ರು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಇದ್ರ ಮೇಲೆ ಜಯಗಳಿಸಿ ಆವಾಗ ನೀವು ಜಗಜ್ಜೀತರಾಗಿಬಿಡ್ತೀರ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. धारणेಗೋಸ್ಕರ मुख्य सार काम काज करते याद में रहने की आदत डालनी है. ಬಾಬಾ ಹೇಳ್ತಾರೆ ಕೆಲಸ ಕಾರ್ಯ ಮಾಡ್ತಾ ಬಾಬಾ ನೆನಪಲ್ಲಿರೋ ಅಭ್ಯಾಸ ಹಾಕ್ಕೊಳ್ಬೇಕು. बाप के साथ जाने व पावन दुनिया का मालिक बनने के लिए पवित्र जरूर बनना है. ತಂದೆಯ ಜೊತೆ ಹೋಗುವ ಅಥವಾ ಪಾವನ ಜಗತ್ತಿಗೆ ಮಾಲೀಕರಾಗೋದಕ್ಕೋಸ್ಕರ ಪವಿತ್ರ ಅವಶ್ಯವಾಗಿ ಆಗಬೇಕು. ಸೆಕೆಂಡ್ ऊंच पद पाने के लिए बहुतों की सेवा करनी है. ಬಾಬಾ ಹೇಳ್ತಾರೆ ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು ಅಂದರೆ ಭಾಳ ಜನರ ಸೇವೆ ಮಾಡಬೇಕು. बहुतों को पढ़ाना है. ಭಾಳ ಜನರಿಗೆ ಓದಿಸ್ಬೇಕು. ಮೆಸೆಂಜರ್ ಬನ್ ಯ ಮೆಸೇಜ್ ಸಭಿ ತಕ್ ಪਹੁಂಚಾना है. ಮೆಸೆಂಜರ್ ಆಗಿ ಈ ಮೆಸೇಜ್ ಈ ಸಂದೇಶವನ್ನು ಬಹಳ ಜನರವರೆಗೆ ತಲುಪಿಸಬೇಕು. वरदान स्नेह की गोदी में आंतरिक सुख व सर्व शक्तियों का अनुभव करने वाले ಯಥಾರ್ಥ ಪುರುಷಾರ್ಥಿ ಭವ. ಬಾಬಾ ವರದಾನ ಕೊಡ್ತಾರೆ ಸ್ನೇಹದ ಮಡಿಲಿನಲ್ಲಿ ಆಂತರಿಕ ಸುಖ ಅಥವಾ ಸರ್ವಶಕ್ತಿಗಳ ಅನುಭವ ಮಾಡುವಂಥ ಯಥಾರ್ಥ ಪುರುಷಾರ್ಥಿಗಳಾಗಿರಿ. जो यथार्थ पुरुषार्थी है वो कभी मेहनत व थकावट का अनुभव नहीं करते. ಯಥಾರ್ಥ ಪುರುಷಾರ್ಥಿಗಳು ಯಾರಿದ್ದಾರೋ ಅವರೆಂದಿಗೂ ಪರಿಶ್ರಮ ಪಡೋದಾಗಲಿ ಸುಸ್ತಾಗಲಿ ಅನುಭವ ಮಾಡೋದಿಲ್ಲ. ಸದಾ ಮೊಹಬತ್ ಮೇ ಮಸ್ತ್ रहते. ಸದಾ ಪ್ರೀತಿಯಲ್ಲಿ ತಂದೆಯ ಪ್ರೀತಿಯಲ್ಲಿ ಮಸ್ತಾಗಿರ್ತಾರೆ. वे संकल्प से भी सरेंडर होने के कारण अनुभव करते हैं कि हमें बाप दादा चला रहे हैं. ಅವರು ಸಂಕಲ್ಪದಲ್ಲಿಯೂ ಕೂಡ ಸಮರ್ಪಣೆಯಾಗಿರುವ ಕಾರಣ ಅವರು ಈ ಥರ ಅನುಭವ ಮಾಡ್ತಾರೆ. ನಮ್ಮ ನಡೆಸ್ತಿರೋರು ನಮ್ಮದೆಲ್ಲ ಕಾರ್ಯ ಮಾಡ್ತಿರೋರು ಬಾಪ್ ದಾದಾ. ಮೆಹನತ್ಗೆ ಪಾವ್ ಸೆ ನಹಿ ಪರಿಶ್ರಮದ ಕಾಲಿನಿಂದ ಅಲ್ಲ, ಲೇಕಿನ್ ಸ್ನೇಹಕ್ಕೆ ಗೋದಿ ಮೇ ಚಲ್ ರಹೆ. ನಾವು ಸ್ನೇಹದ ಮಡಿಲಿನಿಂದ ನಡೀತಿದ್ದೇವೆ. ಸ್ನೇಹಕ್ಕೆ ಗೋದ್ ಮೇ ಸರ್ವ ಪ್ರಾಪ್ತಿಯೋಂಕೆ ಅನುಭೂತಿ ಹೋನೆಕೆ ಕಾರಣ ವ ಚಲ್ತೆ ನಹಿ. ಬಾಬಾ ಹೇಳ್ತಾರೆ ಸ್ನೇಹದ ಮಡಿಲಿನಲ್ಲಿ ಸರ್ವ ಪ್ರಾಪ್ತಿಗಳ ಅನುಭೂತಿಯಾಗುವ ಕಾರಣ ಅವ್ರು ನಡೀತಿರೋದಿಲ್ಲ. ಆದರೆ सदा खुशी में आंतरिक सुख में सर्व शक्तियों के अनुभव में उड़ते रहते हैं. ಬಾಬಾ ಹೇಳ್ತಾರೆ ಆದರೆ ಸದಾ ಖುಷಿಯಲ್ಲಿ ಆಂತರಿಕ ಸುಖದಲ್ಲಿ ಸರ್ವಶಕ್ತಿಗಳ ಅನುಭವದಲ್ಲಿ ಹಾರ್ತಾ ಇರ್ತಾರೆ. ಯಾರು ಸಂಕಲ್ಪದಿಂದಲೂ ಸಮರ್ಪಣೆಯಾಗಿರ್ತಾರೆ ಬಾಬನಿಗೆ, ಅವ್ರನ್ನ ಬಾಬಾ ನಡೆಸ್ತಿರ್ತಾರೆ. ಅವ್ರ ಪ್ರತಿಯೊಂದು ಕರ್ತವ್ಯ ಬಾಬಾ ಅವ್ರ ಮೂಲಕ ನಿಭಾಯಿಸ್ತಿರ್ತಾರೆ. ಬಿಟ್ಟರೆ ನಡೀತಿದ್ರು ನಡೆಯೋ ಅನುಭವ ಆಗ್ತಿರೋದಿಲ್ಲ. ಯಾಕಂದ್ರೆ ಬಾಬನ ಮಡಿ ಮೇಲೆ ಕುತ್ಕೊಂಡಿರುವ ಕಾರಣ ಇವ್ರು ಹಾರ್ತಾ ಇರ್ತಾರೆ. ವತನದ ನೆನಪಿನಲಿ ಜಗವನ್ನೇ ಮರೆತೆವು. ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು. ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಅನೇಕತೆಯಲ್ಲಿ ಏಕತೆ. ಪ್ರಾಕ್ಟಿಕಲ್ದಲ್ಲಿ ಅನೇಕ ದೇಶ, ಅನೇಕ ಭಾಷೆಗಳು, ಅನೇಕ ರೂಪ, ಬಣ್ಣ, ಆದರೆ ಅನೇಕತೆಯಲ್ಲಿ ಕೂಡ ಎಲ್ಲರ ಹೃದಯದಲ್ಲಿ ಏಕತೆ ಇರುತ್ತದೆ. ಕ್ಯೂಂಕಿ ದಿಲ್ ಮೇ ಏಕ್ ಬಾಪ್, ಹೃದಯದಲ್ಲಿ ಒಬ್ಬ ತಂದೆ ಇರ್ತಾರೆ. ಏಕ್ ಶ್ರೀಮತ್ ಪರ್ ಚಲತೆ रहने वाले. ಭೂಮಿಯ ಮೇಲೆ ನಡೆದರು ಗಗನದ ಅನುಭವ ಆಗಿದೆ. ಉತ್ಸಾಹದಲ್ಲಿ ಹಾರಿದೆವು. ನಿನ್ನ ಸಂಗದಲ್ಲಿ ಸೇರಿದೆವು. ನಿನ್ನ ಸಂಗದಲ್ಲಿ ಸೇರಿದೆವು. ಹೃದಯದ ಮಾತನ್ನು ಕೇಳುವೆ ಬಾಬಾ.
ಬಾಹುಗಳಲ್ಲಿ ಬಳಸುವೆ ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಎಲ್ಲಿಗೆ ನಾವು ಬಂದಿಹೆವು ಪರಿಷ್ಠೆಗಳ ಪ್ರಪಂಚಕ್ಕೆ, ದಿವ್ಯ ಪ್ರಕಾಶವ ಕಂಡೆವು ಅದ್ಭುತದಾಯಿ ಆಕಾಶದಿ, ಅದ್ಭುತದ ಈ ಆಕಾಶದಿ. ಜಗದಿಂದ ದೂರವಾಗಿಹ ಜಗವನ್ನೇ ನೀಡಿದೆ ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಅನುಪಮ ಪ್ರೀತಿಯ ತೋರಿದೆ ನಿನ್ನ ಹೃದಯದಿ ಇರಿಸಿದೆ ಬಾಬಾ. ನಾವು ನೋಡಿದೆವು ನಮ್ಮ ಹೃದಯದಿ ನಿನ್ನನು, ನಮ್ಮ ಹೃದಯದಿ ನಿನ್ನನು. ಪ್ರೀತಿಯ ಆಳವ ತೋರಿದೆವು ಅಂತರಾಳದಿ ಬೆರೆತೆವು ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ, ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿ ಧಾಮವ ತಲುಪೋಣ. ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ. ಸುಂದರ
ದೂರಕ್ಕೆ ಶಾಂತಿ ಧಾಮವ ತಲುಪೋಣ. ಶಾಂತಿ ಧಾಮವ ತಲುಪೋಣ. ಅಲ್ಲಿದೆ ಬೆಳಕು, ಶೀತಲ ಶಾಂತಿ, ತಂಪು ಸಂಪಿನ ಅಮೃತದ ಕಾಂತಿ. ಅಲ್ಲಿದೆ ಬೆಳಕು, ಶೀತಲ ಶಾಂತಿ, ತಂಪು ಸಂಪಿನ ಅಮೃತದ ಕಾಂತಿ. ಇರುವನು ಅಲ್ಲಿ ಆ ಶಿವ ತಂದೆ, ಕೊಡುವನು ಯಮಗೆ ಮುಕ್ತಿಯ ಹಿಂದೆ. ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ. ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿ ಧಾಮವ ತಲುಪೋಣ. ಶಾಂತಿ ಧಾಮವ ತಲುಪೋಣ. ಶಾಂತಿ ಧಾಮವ ತಲುಪೋಣ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ಆರಿ ಹೋದ ಆತ್ಮ ಬೆಳಕು, ಆರಿ ಹೋದ ಆತ್ಮ ಬೆಳಕು, ಮತ್ತೆ ಜ್ಯೋತಿ ಬೆಳಗಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ.
ಅದೇ ಕಸ್ತೂರಿಯು ಮನಕ್ಕೆ ಮೋದವ ನೀಡಿದೆ. ಪಡೆದೆವು ನಿನ್ನಿಂದ ಎಲ್ಲವ, ಪಡೆಯುವುದೇನು ಇಲ್ಲವೋ. ಕಣ್ಣಿಂದ ಪ್ರೀತಿಯಾಗಲೇ, ಕಣ್ಣಿಂದ ಪ್ರೀತಿಯಾಗಲೇ ಮಳೆಯುವಾಗಿ ಸುರಿದಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ.
ಭಾಗ್ಯಶಾಲಿಗಳೇ ಪಡೆಯುವರು ಈ ಸುಂದರ ಶಿವ ಮಿಲನವನು. ಪಡೆದು ನಿನ್ನನ್ನು ಬಾಬಾ ಬೇರಾವ ಬಯಕೆಯಿಲ್ಲ. ನಿನ್ನ ಬಳಿ ನಾನು ಬಂದೆ ನಿನ್ನ ಕಂಡಂದಿನಿಂದ. ಆನಂದ ತುಂಬಿದ ನೆನಪು ಅತೀಂದ್ರಿಯದ ಈ ಸುಖವು. ಆನಂದ ತುಂಬಿದ ನೆನಪು ಅತೀಂದ್ರಿಯದ ಈ ಸುಖವು. ನಿನ್ನ ಮಿಲನದ ಮಸ್ತಿಯ ರಸವು ಬಹಳ ವಿಚಿತ್ರವು. ನನ್ನ ರೋಮ ರೋಮ ಹಾಡಿಹುದು ನಿನ್ನ ಮಿಲನ ತರಂಗ. ಪಡೆದು ನಿನ್ನನ್ನು ಬಾಬಾ ಬೇರಾವ ಬಯಕೆಯಿಲ್ಲ. ನಿನ್ನ ಬಳಿ ನಾನು ಬಂದೆ ನಿನ್ನ ಕಂಡಂದಿನಿಂದ. ನಿನ್ನ ಬಳಿ ನಾನು ಬಂದೆ ನಿನ್ನ ಕಂಡಂದಿನಿಂದ. ನಿನ್ನ ಕಂಡಂದಿನಿಂದ. ನಿನ್ನ ಕಂಡಂದಿನಿಂದ. ಶಿವ ಬಾಬಾ ನಿನ್ನ ನೆನಪಲಿ ಪಡೆದೆನು ಪ್ರೀತಿಯ ಪಾರವ. ನಿನ್ನಯ ಪ್ರೀತಿಯು ಈ ಜೀವನವ ಮಾಡಿದೆ ಜ್ಞಾನ ಶೃಂಗಾರವ. ಶಿವ ಬಾಬಾ ನಿನ್ನ ನೆನಪಲಿ ಪಡೆದೆನು ಪ್ರೀತಿಯ ಪಾರವ. ನಿನ್ನ ಪ್ರೀತಿಯಲಿ ನಾ ಮುಳುಗಿಹೆನು. ನೀನೇ ನನ್ನ ಸಂಸಾರವು. ಶಿವ ಬಾಬಾ ನಿನ್ನ ನೆನಪಲಿ. ಜ್ಞಾನ